ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯರಾದಂತಹ ವೇದಕಾಲದ ಋಷಿಮುನಿಗಳ ಸ್ಮರಣ ವಂದನ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಜನನೀ ವಚನತ್ರಾಣ ಪರಾಯಣ ಗುಣಾಯನ ಅಮಂದಾನಂದಮಾಂ ವ್ಯಾಸ ಕೃಪಾದೃಷ್ಟ್ಯಾ ವಿಲೋಕಯ. ಏನಾಹಮಿಹ ದುರ್ಮಾರ್ಗಾತ್ ಉದ್ಧೃತ್ಯಾಭಿನಿವೇಶಿತಃ ಸಮ್ಯಕ್ ಶ್ರೀ ವೈಷ್ಣವೀಂ ಮಾರ್ಗೇ ಪೂರ್ಣಪ್ರಜ್ಞಂ ನಮಾಮ್ಯಹಂ. ನರನಾಮ್ನೋ ಹರೇರ್ಜ್ಞಾನಂ ನಾರಮಿತ್ಯುಚ್ಯತೆ ಬುಧೈಃ ತದ್ದಾತೃತ್ವಾತ್ ನಾರದಾಖ್ಯಂ ಗುರುವರ್ಯಮಹಂ ಭಜೆ. ಸಪತ್ನೀಕರಾದಂತಹ ಶ್ರೀ ವೇದವ್ಯಾಸರೇ, ವಸಿಷ್ಠರೇ, ಜಮದಗ್ನಿಗಳೇ, ಗೌತಮರೇ, ವಿಶ್ವಾಮಿತ್ರರೇ, ಭರದ್ವಾಜರೇ, ಅತ್ರಿಗಳೇ, ಕಶ್ಯಪರೇ, ಹಾರೀತ ಮಹರ್ಷಿಗಳೇ, ಅಗಸ್ತ್ಯ ಮಹರ್ಷಿಗಳೇ, ನಿಮಗೆ ಅನಂತ ನಮಸ್ಕಾರಗಳು. ಸಪತ್ನೀಕರಾದಂತಹ ಶ್ರೀ ಚ್ಯವನ ಮಹರ್ಷಿಗಳೇ, ಮುದ್ಗಲರೇ, ದುರ್ವಾಸರೇ, ಪರಾಶರರೇ, ವಾಲ್ಮೀಕಿಗಳೇ, ಪುಲಸ್ತ್ಯರೇ, ಅಣಿಮಾಂಡವ್ಯರೇ, ದಧೀಚಿಗಳೇ, ಅಸಿತ ದೇವಲರೇ, ಕಣ್ವ ಮಹರ್ಷಿಗಳೇ, ನಿಮಗೆ ಅನಂತ ನಮಸ್ಕಾರಗಳು. ಸಪತ್ನೀಕರಾದಂತಹ ಶ್ರೀ ಭೃಗು ಮಹರ್ಷಿಗಳೇ, ಯಾಜ್ಞವಲ್ಕ್ಯರೇ, ಕಹೋಡರೇ, ಶಾಂತಿ ಮಹರ್ಷಿಗಳೇ, ಕವೇರರೇ, ಲೋಮಶರೇ, ಉತ್ತಂಕರೇ, ಧೌಮ್ಯರೇ, ಶುನಶೇಫಾಜೀಗರ್ತಿಗಳೇ, ಜಡ ಭರತ ಮಹರ್ಷಿಗಳೇ, ನಿಮಗೆ ಅನಂತ ನಮಸ್ಕಾರಗಳು. ಸಪತ್ನೀಕರಾದಂತಹ ಶ್ರೀ ಋಷ್ಯಶೃಂಗ ಮಹರ್ಷಿಗಳೇ, ಅಷ್ಟಾವಕ್ರರೇ, ಶಂಖಲಿಖಿತರೇ, ಮೈತ್ರೇಯರೇ, ಮತಂಗ ಮಹರ್ಷಿಗಳೇ, ತನು ಮಹರ್ಷಿಗಳೇ, ಉದ್ದಾಲಕರೇ, ಪಿಪ್ಪಲಾದರೇ, ಜಾಜಲಿಗಳೇ, ಋತವಾಕ್ ಮಹರ್ಷಿಗಳೇ, ನಿಮಗೆ ಅನಂತ ನಮಸ್ಕಾರಗಳು. ಸಪತ್ನೀಕರಾದಂತಹ ಶ್ರೀ ಸೌಭರಿ ಮಹರ್ಷಿಗಳೇ, ಗಾಲಕ ವೃಕ್ಷೀಯರೇ, ಉಶಸ್ತಿ ಚಕ್ರಾಯಣರೇ, ಅಷ್ಟಕರೇ, ರುಭುಗಳೇ, ಗರ್ಗರೇ, ವಾಲಿಖಿಲ್ಯರೇ, ಜರತ್ಕಾರುಗಳೇ, ಸಂವರ್ತರೇ, ತ್ರಿತ ಮಹರ್ಷಿಗಳೇ, ನಿಮಗೆ ಅನಂತ ನಮಸ್ಕಾರಗಳು. ಸಪತ್ನೀಕರಾದಂತಹ ಶ್ರೀ ಬ್ರಹ್ಮರ್ಷಿ ಜೈಗೀಷವ್ಯರೇ, ಶುಕಾಚಾರ್ಯರೇ, ಅರಿಷ್ಟನೇಮಿಗಳೇ, ಶೌನಕರೇ, ಪಂಚಶಿಖ ಮಹರ್ಷಿಗಳೇ, ಆಪಸ್ತಂಭರೇ, ಕವಶ ಐಲೂಷ ಮಹರ್ಷಿಗಳೇ, ರೈಕ್ವರೇ, ಅಗ್ನಿವೇಶ್ಯರೇ, ಸತ್ಯಕಾಮ ಜಾಬಾಲಿ ಮಹರ್ಷಿಗಳೇ, ನಿಮಗೆ ಅನಂತ ನಮಸ್ಕಾರಗಳು. ಸಪತ್ನೀಕರಾದಂತಹ ಶ್ರೀ ಕರ್ದಮ ಮಹರ್ಷಿಗಳೇ, ಕೌಂಡಿನ್ಯರೇ, ಔರ್ವರೇ, ಶಮೀಕರೇ, ಸಾಂದೀಪಿನಿಗಳೇ, ಶತಾನಂದರೇ, ಅಂಗೀರಸರೇ, ಅಕೃತವ್ರಣ ಮಹರ್ಷಿಗಳೇ, ಮಾರ್ಕಾಂಡೇಯರೇ, ಮಹಾಯೋಗಿ ಋಷಭ ಮಹರ್ಷಿಗಳೇ, ನಿಮಗೆ ಅನಂತ ನಮಸ್ಕಾರಗಳು. ಸಪತ್ನೀಕರಾದಂತಹ ಜಾಮದಗ್ನಿ ಪರಶುರಾಮರೇ, ನರ ಮಹರ್ಷಿಗಳೇ, ನಾರಾಯಣ ಮಹರ್ಷಿಗಳೇ, ನಾರದರೇ, ಜಹ್ನು ಮಹರ್ಷಿಗಳೇ, ಕಪಿಲ ಮಹರ್ಷಿಗಳೇ, ನಚಿಕೇತರೇ, ಗೃತ್ಸ್ನಮದರೇ, ಜೈಮಿನಿ ಮಹರ್ಷಿಗಳೇ, ಚಿರಂಜೀವಿ ಬಕದಾಲ್ಭ್ಯ ಮಹರ್ಷಿಗಳೇ, ನಿಮಗೆ ಅನಂತ ನಮಸ್ಕಾರಗಳು. ಸಪತ್ನೀಕರಾದಂತಹ ಶ್ರೀ ರುಚಿಕ ಮಹರ್ಷಿಗಳೇ, ಇಂದ್ರೋತರೇ, ಶಾಂಡಿಲ್ಯರೇ, ಪತಂಜಲಿ ಮಹರ್ಷಿಗಳೇ, ಸುಶ್ರುತರೇ, ಮಂಕಣಕ ಮಹರ್ಷಿಗಳೇ, ಕೌಶಿಕರೇ, ಉತಥ್ಯರೇ, ಸುತೀಕ್ಷ್ಣ ಮಹರ್ಷಿಗಳೇ, ವಾಮದೇವ ಮಹರ್ಷಿಗಳೇ, ಕಾತ್ಯಾಯನರೇ, ಪೈಲ ಮಹರ್ಷಿಗಳೇ, ವೈಶಂಪಾಯನ ಮಹರ್ಷಿಗಳೇ, ಸುಮಂತು ಮಹರ್ಷಿಗಳೇ, ಸುಕರ್ಮ ಮಹರ್ಷಿಗಳೇ, ನಿಮಗೆ ಅನಂತ ನಮಸ್ಕಾರಗಳು. ಚತುರ್ಮುಖ ಬ್ರಹ್ಮದೇವರ ಮಾನಸ ಪುತ್ರರಾದಂತಹ ಚತುಸ್ಸನರೆಂದೇ ಪ್ರಸಿದ್ಧರಾದಂತಹ ಸದಾ ಕೌಮಾರಾವಸ್ಥೆಯಲ್ಲಿಯೇ ಇರುವಂತಹ ಬ್ರಹ್ಮರ್ಷಿಗಳಾದಂತಹ ಸನಕರೇ, ಬ್ರಹ್ಮರ್ಷಿಗಳಾದಂತಹ ಸನಂದರೇ, ಬ್ರಹ್ಮರ್ಷಿಗಳಾದಂತಹ ಸನತ್ಕುಮಾರರೇ, ಬ್ರಹ್ಮರ್ಷಿಗಳಾದಂತಹ ಸನತ್ಸುಜಾತರೇ, ನಿಮಗೆ ಅನಂತ ನಮಸ್ಕಾರಗಳು. ಸ್ವಪತಿಗಳಿಂದ ಸಹಿತರಾದಂತಹ ಬ್ರಹ್ಮವಾದಿನಿ ಮೈತ್ರೇಯಿ, ಬ್ರಹ್ಮವಾದಿನಿ ಘೋಷ, ಋಷಿಕೆ ಸುಲಭ, ತಪಸ್ವಿನಿ ಶಾಂಡಿಲಿ, ತಪಸ್ವಿನಿ ಮಾಧವಿ, ತಪಸ್ವಿನಿ ಶ್ರುತಾವತಿ, ತಪಸ್ವಿನಿ ಮದಾಲಸ, ತಾಪಸೋತ್ತಮಿ ವೃದ್ಧಕನ್ಯಾ, ಋಷಿಕೆ ಚೂಡಾಲ, ಭಗವತಿ ತಪಸ್ವಿನಿ ಸ್ವಯಂಪ್ರಭಾ, ಸಾಧ್ವಿ ಸಾವಿತ್ರಿ, ಸಂತಸಖೂವಾಯಿ, ಋಷಿಕೆ ಅಪರ್ಣಾ, ಋಷಿಕೆ ಏಕಪರ್ಣ, ಋಷಿಕೆ ಏಕಪಾಟಲ, ನಿಮಗೆ ನಮ್ಮ ಅನಂತ ಜನ್ಮಗಳಿಂದಲೂ ಕೃತಜ್ಞತಾ ಪೂರ್ವಕ, ಜ್ಞಾನಪೂರ್ವಕ, ಶರಣಾಗತಿ ಪೂರ್ವಕವಾದಂತಹ ನಮಸ್ಕಾರಗಳು. ಸಾಧನಾಯುಷ್ಯದ ಮೋಕ್ಷ ಮಾರ್ಗಕ್ರಮಣದಲ್ಲಿ ಸುಖ ದುಃಖ ರೂಪಗಳಾದ ವರಶಾಪಗಳು ಬಂದಾಗ್ಯೂ ದ್ವಂದ್ವವನ್ನು ಶ್ರೀಹರಿಯ ಪ್ರಸಾದ ರೂಪವೆಂದೇ ಸ್ವೀಕರಿಸಿ ನಿಷ್ಕಾಮ ಸಾಧಕೋತ್ತಮರಾಗಿ ಮೆರೆದಂತಹ ಯಮಧರ್ಮರಾಜರೇ, ಇಂದ್ರದೇವರೇ, ನಾರದರೇ, ಧರ್ಮವ್ರತೆಯೇ, ಬೃಹಸ್ಪತ್ಯಾಚಾರ್ಯರ ಪುತ್ರನಾದ ಕಚನೆ, ಗಂಧರ್ವನಾದ ಕ್ರೌಂಚನೆ, ವಿಶ್ರವಸು
ಇಕ್ಷ್ವಾಕುವಸುವನ ಪತ್ನಿಯಾದ ಕೈಕಸಿಯೇ, ಉದ್ದಾಲಕರ ಪತ್ನಿಯಾದ ಚಂಡಿಯೇ, ನಿಮಗೆ ಅನಂತಾನಂತ ನಮಸ್ಕಾರಗಳು. ಸಾಧನಾಯುಷ್ಯದ ಮೋಕ್ಷ ಮಾರ್ಗಕ್ರಮಣದಲ್ಲಿ ಸುಖ ದುಃಖ ರೂಪಗಳಾದ ವರಶಾಪಗಳು ಬಂದಾಗ್ಯೂ ದ್ವಂದ್ವವನ್ನು ಶ್ರೀಹರಿಯ ಪ್ರಸಾದ ರೂಪವೆಂದೇ ಸ್ವೀಕರಿಸಿ ನಿಷ್ಕಾಮ ಸಾಧಕೋತ್ತಮರಾಗಿ ಮೆರೆದಂತಹ ಶಂಖುಕರ್ಣರೇ, ಜಯ ವಿಜಯರೇ, ಪಾಂಡು ಮಹಾರಾಜರೇ, ಇಂದ್ರದ್ಯುಮ್ನರೇ, ಅರ್ಜುನರೇ, ಅಶ್ವತ್ಥಾಮರೇ, ಪರೀಕ್ಷಿತ ಮಹಾರಾಜರೇ, ಅಷ್ಟವಸುಗಳೇ, ಚಂದ್ರದೇವರೇ, ದಶರಥ ಮಹಾರಾಜರೇ, ನಿಮಗೆ ಅನಂತಾನಂತ ನಮಸ್ಕಾರಗಳು. ವ್ಯಾಸದಾಸ ಪರಂಪರೆಯಲ್ಲಿ ಧ್ರುವ ನಕ್ಷತ್ರದಂತೆ ದೇದೀಪ್ಯಮಾನರಾಗಿರುವ ಶ್ರೀ ಜಗನ್ನಾಥದಾಸರೇ, ಗೋಪಾಲದಾಸರೇ, ವಿಜಯದಾಸರೇ, ಪುರಂದರದಾಸರೇ, ಕನಕದಾಸರೇ, ಮಹಿಪತಿದಾಸರೇ, ಶೇಷದಾಸರೇ, ಮೋಹನದಾಸರೇ, ಪ್ರಾಣೇಶದಾಸರೇ, ಪ್ರಸನ್ನ ವೆಂಕಟದಾಸರೇ, ಭೀಮವ್ವನವರೇ, ಗಿರಿಯಮ್ಮನವರೇ, ಗಲಗಲಿಯವನವರೇ, ನಿಮಗೆ ಪರಂಪರೆಯ ಬಿಂಬತ್ವೇನ ಅನಂತಾನಂತ ನಮಸ್ಕಾರಗಳು. ವ್ಯಾಸದಾಸ ಪರಂಪರೆಯಲ್ಲಿ ಧ್ರುವ ನಕ್ಷತ್ರದಂತೆ ದೇದೀಪ್ಯಮಾನರಾಗಿರುವ ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯರೇ, ಯಾದವಾರ್ಯರೇ, ಸತ್ಯಧರ್ಮ ತೀರ್ಥರೇ, ಸತ್ಯಸಂಧ ತೀರ್ಥರೇ, ಸತ್ಯಜ್ಞಾನ ತೀರ್ಥರೇ, ಸತ್ಯಬೋಧ ತೀರ್ಥರೇ, ಕೃಷ್ಣದ್ವೈಪಾಯನ ತೀರ್ಥರೇ, ವೇದೇಶ ತೀರ್ಥರೇ, ವೇದವ್ಯಾಸ ತೀರ್ಥರೇ, ರಘುತ್ತಮ ತೀರ್ಥರೇ, ವಿಷ್ಣು ತೀರ್ಥರೇ, ನಿಮಗೆ ಪರಂಪರೆಯ ಬಿಂಬತ್ವೇನ ಅನಂತಾನಂತ ನಮಸ್ಕಾರಗಳು. ವ್ಯಾಸದಾಸ ಪರಂಪರೆಯಲ್ಲಿ ಧ್ರುವ ನಕ್ಷತ್ರದಂತೆ ದೇದೀಪ್ಯಮಾನರಾಗಿರುವ ಶ್ರೀ ವ್ಯಾಸ ತತ್ವಜ್ಞ ತೀರ್ಥರೇ, ಜಗನ್ನಾಥಯತಿಗಳೇ, ರಘುನಾಥ ಮುನೀಶ್ವರರೇ, ಧೀರೇಂದ್ರ ತೀರ್ಥರೇ, ವರದೇಂದ್ರ ತೀರ್ಥರೇ, ವಾದೀಂದ್ರ ತೀರ್ಥರೇ, ಉಪೇಂದ್ರ ತೀರ್ಥರೇ, ಯೋಗೀಂದ್ರ ತೀರ್ಥರೇ, ಶ್ರೀ ರಾಘವೇಂದ್ರ ಪ್ರಭುಗಳೇ, ಶ್ರೀರಾಮಚಂದ್ರ ತೀರ್ಥರೇ, ಶ್ರೀ ಸುಧೀಂದ್ರ ಯತಿಗಳೇ, ನಿಮಗೆ ಪರಂಪರೆಯ ಬಿಂಬತ್ವೇನ ಅನಂತಾನಂತ ನಮಸ್ಕಾರಗಳು. ವ್ಯಾಸದಾಸ ಪರಂಪರೆಯಲ್ಲಿ ಧ್ರುವ ನಕ್ಷತ್ರದಂತೆ ದೇದೀಪ್ಯಮಾನರಾಗಿರುವ ಶ್ರೀ ಶ್ರೀ ವಿಜಯೀಂದ್ರ ತೀರ್ಥರೇ, ಸುರೇಂದ್ರ ತೀರ್ಥರೇ, ಜಿತಾಮಿತ್ರ ತೀರ್ಥರೇ, ವಿಭುದೇಂದ್ರ ತೀರ್ಥರೇ, ವಾದಿರಾಜ ಗುರು ಸಾರ್ವಭೌಮರೇ, ಉದ್ದಂಡ ರಾಮಚಂದ್ರ ತೀರ್ಥರೇ, ವ್ಯಾಸರಾಜ ಗುರು ಸಾರ್ವಭೌಮರೇ, ಶ್ರೀಪಾದರಾಜರೇ, ಬ್ರಹ್ಮಣ್ಯ ತೀರ್ಥರೇ, ಗುಹಾನಿವಾಸಿ ಪುರುಷೋತ್ತಮ ತೀರ್ಥರೇ, ಸ್ವರ್ಣವರ್ಣ ತೀರ್ಥರೇ, ನಿಮಗೆ ಪರಂಪರೆಯ ಬಿಂಬತ್ವೇ ಅನಂತಾನಂತ ನಮಸ್ಕಾರಗಳು. ವ್ಯಾಸದಾಸ ಪರಂಪರೆಯಲ್ಲಿ ಧ್ರುವ ನಕ್ಷತ್ರದಂತೆ ದೇದೀಪ್ಯಮಾನರಾಗಿರುವ ಶ್ರೀ ವಾಗೀಶ ತೀರ್ಥರೇ, ರಾಜೇಂದ್ರ ತೀರ್ಥರೇ, ವಿದ್ಯಾಧಿರಾಜ ತೀರ್ಥರೇ, ವಿಜಯಧ್ವಜ ತೀರ್ಥರೇ, ಜಯತೀರ್ಥರೇ, ಅಕ್ಷೋಭ್ಯ ತೀರ್ಥರೇ, ಮಾಧವ ತೀರ್ಥರೇ, ನರಹರಿ ತೀರ್ಥರೇ, ಪದ್ಮನಾಭ ತೀರ್ಥರೇ, ವಿಷ್ಣು ತೀರ್ಥರೇ, ಶ್ರೀಮದ್ಹನುಮ ಭೀಮ ಮಧ್ವರೇ, ನಿಮಗೆ ಪರಂಪರೆಯ ಬಿಂಬತ್ವೇನ ಅನಂತಾನಂತ ನಮಸ್ಕಾರಗಳು. ಕೇವಲ ಬಿಂಬರೆನಿಸಿದ ಶ್ರೀ ಅಂಬೃಣಿ ಪತಿ ವೇದವ್ಯಾಸರೇ, ಸಮಸ್ತ ಗುರು ಪರಂಪರೆಯ ದ್ವಾರತ್ವೇನ ನಿಮಗೆ ಅನಂತಾನಂತ ಶರಣಾಗತಿ ಪೂರ್ವಕವಾದ ಈಶ ದಾಸ ಭಾವತ್ವೇನ ಕೋಟಿ 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 ನಮನಗಳು. ನಾರಸಿಂಹನೇ ನಮಿಪೆ ಕರುಣಿಪುದು ಯಮಗೆ ಮಂಗಲವಾ. ಶ್ರೀ ಗುರುಭ್ಯೋ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನೈ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ನಾವು ಋಷಿಮುನಿಗಳ ಋಷಿಕೆಯರ ಚರಿತ್ರೆಯನ್ನು ಕೇಳ್ತಾ ಬರ್ತಿದ್ದೇವೆ. ಅವರ ಆತ್ಮೋದ್ಧಾರದ ಚರಿತ್ರೆಯನ್ನು ಕೇಳ್ತಾ ಇದ್ದೇವೆ. ಅವರು ಕೇವಲ ತಮ್ಮ ಆತ್ಮೋದ್ಧಾರವನ್ನಷ್ಟೇ ಅಲ್ಲ, ಪಾಮರ ಸಾಧಕರಾದಂತಹ ನಮ್ಮಂಥವರ ಆತ್ಮೋದ್ಧಾರಕ್ಕೂ ಧ್ರುವ ನಕ್ಷತ್ರದಂತೆ ದೇದೀಪ್ಯಮಾನರಾಗಿದ್ದಾರೆ. ಧ್ರುವ ನಕ್ಷತ್ರ ಅಲ್ಲಿ ಜಲಮಾರ್ಗದಲ್ಲಿ ನಾವು ಹೇಗೆ ದಾರಿಯನ್ನು ಕಂಡು ಹಿಡಿದುಕೊಂಡು ಹೋಗ್ತಿದ್ರು ಅಂತಂದರೆ ಧ್ರುವ ನಕ್ಷತ್ರ ಅವರಿಗೆ ಆ ದಾರಿಯನ್ನು ತೋರಿಸ್ತಿತ್ತು. ಹಾಗೆ ಎಲ್ಲ ಗುರುಗಳು ನಮಗೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಧ್ರುವ ನಕ್ಷತ್ರದಂತೆ ಇದ್ದಾರೆ ಅಂತ ಚಿಂತನೆ ಮಾಡಿದರೆ ನಮಗೆ ಯಥಾ ಉಪಾಸತೆ
ತಥೈವ ಭವತಿ. ಹಾಗಾಗಿ ನಾವು ಯಾವ ರೀತಿ ಗುರುಗಳನ್ನು ಕರಿತೇವೋ, ಕರೆದಂತೆ ಬರುವವರು, ಕರೆದಾಗ ಬರುವವರು, ಕರೆದು ನಮಗೆ ಸಾಧ್ಯವೇ ಇಲ್ಲ, ಕರೆಯೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ತಾವೇ ಸರ ಓಡಿ ಬರುವಂತಹ ಅತ್ಯಂತ ದಯಾಳವೇ ಅಂತ ಹೇಳ್ತಕ್ಕಂಥ ಗುರು ಪರಂಪರೆ ನಮ್ಮ ಕಡೆಗೆ ಧಾವಿಸಿ ಬರ್ತಾರೆ. ಒಂದು ಸ್ವಲ್ಪ ನಮಗೆ ಆ ಕಷ್ಟದ ಪರಿಸ್ಥಿತಿ ಬಂತು ಅಂದರೆ, ದೇವನ ಚಿಂತನೆ ನಮಗೆ ಬಂದಿಲ್ಲ ಅಂದಾಗ ಗುರು ಪರಂಪರೆಯ ದಂಡು ಧಾವಿಸಿ ನಮ್ಮ ಬಳಿ ಬರುತ್ತೆ. ಯಾಕೆಂದರೆ ನಾವು ಪ್ರತಿನಿತ್ಯ ಅವರ ಸ್ಮರಣೆ ಮಾಡಿದ್ದೇವೆ ಅಂದರೆ ನಮಗೆ ಗೊತ್ತಿಲ್ಲ ಮುಂದಿನ ಕ್ಷಣದಲ್ಲಿ ಅಂತಹ ಕಷ್ಟ ನಮಗೆ ಎದುರಾಗಲಿದೆ ಅಂತ. ಆದರೆ ಜ್ಞಾನಿಗಳಿಗೆ ಎಲ್ಲ ರೀತಿಯಿಂದ ಗೊತ್ತು. ಗುರೂಪಸಕ್ತಿಯನ್ನು ಈ ರೀತಿಯಾಗಿ ಪ್ರತಿದಿನ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡೋಣ. ಆ ಮೊದಲು ಕ್ಷಕಾರ ಅಂತ ಈ ಮಹಾವರ್ಣಗಳೆಲ್ಲ ಸ್ವಾಮಿ ವಿಷ್ಣುವಿನ ನಾಮ ಎಂದರಿತವಗೆ ಆನಂದ ಆನಂದ ಮತ್ತೆ ಪರಮಾನಂದ ದೇವಕಿ ಕಂದನೊಲಿಯೇ ಏನಂದದ್ದೇ ವೇದ ವೃಂದ ಅಂತ ಹೇಳಿ ವಿಜಯದಾಸರು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಸಕಲ ವರ್ಣಾಭಿಮಾನಿನಿ ಮಹಾಲಕ್ಷ್ಮೀ ದೇವಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆ. ನಾವು ಜಡ ಪ್ರಕೃತಿ ಚೇತನ ಪ್ರಕೃತಿಯಾದಂತಹ ಮಹಾಲಕ್ಷ್ಮೀ ದೇವಿಯನ್ನು ಇವತ್ತು ಅನವರತ ಪೂಜಿಸುವಂಥ, ಹೃತ್ಪೂರ್ವಕವಾಗಿ ಪೂಜಿಸುವಂಥ ಪರ್ವಕಾಲವಿದೆ. ಸಾಮಾನ್ಯವಾಗಿ ನಾವು ಬ್ರಹ್ಮಾಂಡಗತವಾದಂತಹ ಮಹಾಲಕ್ಷ್ಮೀ ರೂಪ ಧನಧಾನ್ಯವನ್ನು ಕೊಡುವಂತಹ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತೇವೆ. ಆದರೆ ಲಕ್ಷ್ಮೀದೇವಿ ಎಂದೂ ತಾನೊಬ್ಬಳೇ ಪೂಜೆ ತೆಗೆದುಕೊಳ್ಳೋದಿಲ್ಲ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತ ಸತ್ತಸಿ ಚೇತಸಾಂ ಅಂತ ಹೇಳಿ. ಅಂದರೆ ಬಹಳ ಕ್ಲೇಶ ಅಂತೆ ಮಹಾಲಕ್ಷ್ಮಿಯ ಪೂಜೆ, ಬಹಳ ಕ್ಲೇಶಕರವಾದದ್ದು. ಅಂದರೆ ಸಾಧ್ಯವೇ ಇಲ್ಲ, ಅನೇಕ ನಿಯಮಗಳು ಇದೆ. ಆದರೆ ಭಗವಂತನೊಂದಿಗೆ ಮಹಾಲಕ್ಷ್ಮಿಯನ್ನು ಪೂಜಿಸುವಾಗ ಭಗವಂತ ನಮಗೆ ಅತ್ಯಂತ ಸುಲಭನಾಗಿದ್ದಾನೆ. ಲಕ್ಷ್ಮೀದೇವಿಯನ್ನು ಭಗವಂತನ ಹೆಂಡತಿ ಪತ್ನಿತ್ವೇನ ನಾವು ಪೂಜೆ ಮಾಡಿದಾಗ ಜಗನ್ನಾಥದಾಸರು ಹೇಳ್ತಾರೆ, ನಿತ್ಯ ಮುಕ್ತಳೆ ನಿರ್ವಿಕಾರಳೆ ನಿತ್ಯ ಸುಖ ಸಂಪೂರ್ಣೆ ನಿತ್ಯಾನಿತ್ಯ ಜಗದ್ಧಾತ್ರೆ ಅಂತ ಹೇಳಿ ತುಂಬ ಚೆನ್ನಾಗಿ ಇಡೀ ಹರಿಕಥಾಮೃತ ಸಾರದಲ್ಲಿ ಒಂದೊಂದು ವರ್ಣಗಳು ಮಹಾಲಕ್ಷ್ಮಿಯ ಅನುಗ್ರಹ ಅಂತ ನಾವು ತಿಳಿಬೇಕು. ಪಿಂಡಾಂಡದಲ್ಲೂ ವರಮಹಾಲಕ್ಷ್ಮಿಯನ್ನು ಬಿಂಬರೂಪಿ ಭಗವಂತನ ಪತ್ನಿ ಅಂತ ತಿಳಿದು, ಈ ನಮಗೆ ಏನು ಸ್ಥೂಲ ದೇಹ ಬಂದಿದೆಯಲ್ಲ, ಇದು ಪ್ರಕೃತಿ, ಈ ಪ್ರಾಕೃತಿಕ ದೇಹ ಜೊತೆಗೆ ಆ ಸ್ವರೂಪ ದೇಹ, ಲಿಂಗ ದೇಹವೂ ಪ್ರಕೃತಿಗೆ ಸಂಬಂಧವಾದದ್ದೇ. ಆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವಿಲ್ಲದೆ ಲಿಂಗದೇಹ ಭಂಗವಾಗೋದಿಲ್ಲ. ಲಿಂಗದೇಹ ಭಂಗವಾಗುವಂತಹ ಆ ಗುರುಗಳು ಬರಬೇಕಲ್ಲ, ಆ ಗುರು ಪರಂಪರೆ ನಮ್ಮ ಕಡೆಗೆ ಧಾವಿಸಿ ಬರಬೇಕು ಅಂದರೆ ಲಕ್ಷ್ಮೀನಾರಾಯಣರ ಪ್ರೇರಣೆಯಾಗಬೇಕು. ಕೇವಲ ಬಿಂಬ ಭಗವಂತ, ಅವನ ಪ್ರೇರಣೆಯಾಗಬೇಕು. ಅವರವರ ಬಿಂಬರೂಪಿ ಭಗವಂತ ಅವರನ್ನು ಪ್ರಚೋದನೆ ಮಾಡಿದಾಗಲೇ ಅವರು ಆ ರೀತಿಯ ಕಾರ್ಯವನ್ನು ಮಾಡ್ತಾರೆ. ಹಾಗಾಗಿ ವರಮಹಾಲಕ್ಷ್ಮಿಯನ್ನು ಪಿಂಡಾಂಡಗತವಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಬಿಂಬರೂಪಿ ಭಗವಂತನೊಂದಿಗೆ ನಾವು ಇವತ್ತು ಚಿಂತನೆಯನ್ನು ಮಾಡಬೇಕು. ಹಾಗಾಗಿ ಋಷಿಮುನಿಗಳ ಚಿಂತನೆ, ಯತಿಗಳ ಚಿಂತನೆ. ಋಷಿಮುನಿಗಳು ವೇದದ್ರಷ್ಟಾರರು. ವೇದದಲ್ಲಿ, ವೇದ ಅಂದರೆ ವೇದಾಭಿಮಾನಿನಿ ಮಹಾಲಕ್ಷ್ಮೀ ದೇವಿ ಅಂತಲೇ ಅರ್ಥ. ಇವತ್ತಿನ ದಿನ ನಾವೇನು 125 ಋಷಿಮುನಿಗಳ ಚಿಂತನೆಯನ್ನು ಮಾಡಿದ್ದೇವೆ, ಅದನ್ನು ಹೃತ್ಪೂರ್ವಕವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಎಲ್ಲ ಋಷಿಗಳಲ್ಲಿ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನವನ್ನು ಚಿಂತನೆ ಮಾಡ್ತಾ ಅವರ ಅಂತರ್ಯಾಮಿಯಾದ ಲಕ್ಷ್ಮೀನಾರಾಯಣರಿಗೆ ನಾವು ಕೃತಜ್ಞತಾಪೂರ್ವಕವಾಗಿ, ಪ್ರಾಯಶ್ಚಿತ್ತಪೂರ್ವಕವಾಗಿ, ಸ್ವಾಮಿ ನಮಗೆ ಜ್ಞಾನ ಇಲ್ಲ, ಅಜ್ಞಾನದಿಂದ ಹಲವಾರು ತಪ್ಪುಗಳನ್ನು ಮಾಡ್ತಾ ಬರ್ತಿದ್ದೇವೆ, ಸಂಪೂರ್ಣವಾಗಿ ಸರಿ ಮಾಡುವಂತಹ ಯಾವ ಕರ್ಮವೂ ನಮ್ಮಲ್ಲಿಲ್ಲ. ಆದರೆ ಒಂದೇ ಒಂದು ಇದೆ, ಎದೆ ತಟ್ಟಿ ಧೈರ್ಯದಿಂದ ಹೇಳಬಹುದು, ನಮ್ಮ ಒಳಗೆ ನಿಂತು ಮುಖ್ಯಪ್ರಾಣ ದೇವರು ಹಂಸಮಂತ್ರ ಜಪವನ್ನು ಮಾಡ್ತಿದ್ದಾರೆ. ಅದು ಅತ್ಯಂತ ಪರಿಶುದ್ಧವಾದಂತಹ ಕರ್ಮ. ಅವರು ನನ್ನನ್ನು ಸೇರಿಸಿಕೊಂಡು ಒಂದೊಂದು ಉಸಿರು ಆಡೋದಕ್ಕೂ ಜೀವನಿಗೆ ಸ್ವತಂತ್ರ ಇಲ್ಲ. ಭಗವಂತ ಮುಖ್ಯಪ್ರಾಣನಲ್ಲಿ ನಿಂತು ಉಸಿರಾಡಿಸುವವನು. ಹಾಗಾಗಿ ಈ ಕರ್ಮ ಕಣ್ಣಿನಿಂದ ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ, ಆ ಎಲ್ಲ ಕರ್ಮಗಳಲ್ಲಿ ಅಜ್ಞಾನದ ಒಂದು ಏನು ಆ ಮಲ, ಆ ಕಸ ತುಂಬಿದೆ. ಎಲ್ಲ ಕರ್ಮಗಳಲ್ಲೂ ಪಾಪಗಳು ತುಂಬಿದೆ, ಕಸಗಳು ತುಂಬಿದೆ. ಆದರೆ ನಾವು ಏನು ನಮ್ಮಲ್ಲಿ ನಿಂತು ಜಗನ್ನಾಥದಾಸರು ಅಡಿಗಡಿಗೆ ನಮಗೆ ಸಹಾಯ ಮಾಡ್ತಾರೆ. ಇವತ್ತು ಮಹಾಲಕ್ಷ್ಮೀ ದೇವಿಗೆ ಒಂದು ಕಮಲವನ್ನು ನಾವು ಸಮರ್ಪಣೆ ಮಾಡಬೇಕಾದ್ರೆ, ಅಷ್ಟದಳ ಕಮಲ ಇದೆ,
ಕಮಲಗಳು ಇದೆ. ಪಿಂಡಾಂಡಗತನಾದಂತಹ ವರಮಹಾಲಕ್ಷ್ಮಿಯಿಂದ ಪೂಜಿತನಾದಂತಹ ಬಿಂಬರೂಪಿ ಭಗವಂತನಿಗೆ ಇವತ್ತು ಯಾವ ಒಂದು ಕಮಲವನ್ನು ಸಮರ್ಪಣೆ ಮಾಡೋದು ಅಂದರೆ, ಜಗನ್ನಾಥದಾಸರು ಹೇಳ್ತಾರೆ, ಅಪ್ಪ ಒಂದು ಕಮಲವನ್ನು ಮುಖ್ಯ ಪ್ರಾಣಾಂತರ್ಗತನಾಗಿ ಲಕ್ಷ್ಮೀನಾರಾಯಣರಿಗೆ ಸಮರ್ಪಣೆ ಪ್ರತಿನಿತ್ಯ ಮಾಡು, ಪ್ರತಿನಿತ್ಯ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡು ಅಂತ ಹೇಳಿದರೆ ಇವತ್ತು ಅದನ್ನು ತಿಳಿಯೋಣ. ಅದರಲ್ಲಿ ಹರಿಕಥಾಮೃತಸಾರದಲ್ಲಿ ಹೇಳ್ತಾರೆ, ದ್ವಿದಳ ಪದ್ಮವು ಶೋಭಿಪುದು ಕಂಠದಲ್ಲಿ. 2 ದಳದ ಪದ್ಮ, ಅಲ್ಲಿ ಒಳಗಡೆ ಅಪ್ರಾಕೃತವಾದದ್ದು ನೋಡಿ. ನಮಗೆ ಇದು ಯಾವುದು, ಯಾವ ಆಪರೇಷನ್ ಮಾಡಿದ್ರು ಇದು ಯಾವುದು ಕಾಣಿಸೋದಿಲ್ಲ, ನಾಡಿಗಳು ಕಾಣಿಸೋದಿಲ್ಲ, ಎಲ್ಲವೂ ನಮಗೆ ಒಳಗಡೆ ಭಗವಂತ ಅಪರೋಕ್ಷ ಜ್ಞಾನಿಗಳಿಗೆ ಇದು ಅಂತಹ ಏನು ಅಪರೋಕ್ಷ ಜ್ಞಾನಿಗಳಿಂದ ವಂದ್ಯನಾದ ಭಗವಂತನನ್ನು ನಾವು ಪೂಜೆ ಮಾಡಬೇಕಾದ್ರೆ ಅಪ್ರಾಕೃತ ಅವನು. ಈ ಪ್ರಾಕೃತವಾದ ಯಾವ ವಸ್ತುಗಳಿಂದ ನಾವು ಪೂಜೆ ಮಾಡಿದರೋ ಅಂತಹ ಶುದ್ಧತೆ ಇರೋದಿಲ್ಲ. ಆದರೆ ಮುಖ್ಯ ಪ್ರಾಣ ದೇವರು ಅಲ್ಲಿ ನಿಂತು ಹಂಸ ಮಂತ್ರ ಜಪ ಮಾಡ್ತಿದ್ದಾರೆ. ದ್ವಿದಳ ಪದ್ಮವು ಶೋಭಿಪುದು ಕಂಠದಲ್ಲಿ, ಮುಖ್ಯ ಪ್ರಾಣ ತನ್ನಯ ಸುದತಿಯಿಂದೊಡಗೂಡಿ ಹಂಸೋಪಾಸನೆಯ ಮಾಳ್ಪ. ಉದಕ ಅನ್ನಾದಿಗಳಿಗೆ ಅವಕಾಶದನು ತಾನಾಗಿದ್ದು, ಉದಾನಾಭಿದನು ಶಬ್ದವ ನುಡಿದು ನುಡಿಸುವ ಸರ್ವಜೀವರುಳು. ಹೀಗೆ ಆ ದ್ವಿದಳ ಪದ್ಮವನ್ನು ಲಕ್ಷ್ಮೀನಾರಾಯಣರಿಗೆ, ಬಿಂಬರೂಪಿ ಭಗವಂತನಿಗೆ, ವರಮಹಾಲಕ್ಷ್ಮಿಗೆ ಅನುಗ್ರಹ ಮಾಡುವಂತಹ ನಮ್ಮ ಬಿಂಬರೂಪಿ ಭಗವಂತನಿಗೆ ಇವತ್ತು ಮನಪೂರ್ವಕವಾಗಿ ಇಂತಹ ಕಮಲವನ್ನು ಎಲ್ಲರೂ ಸಮರ್ಪಣೆ ಮಾಡೋಣ. ಋಷಿ ಮುನಿಗಳು ಒಳಗಡೆ ನಿಂತು ನಮ್ಮಿಂದ ಈ ಕೆಲಸ ಮಾಡಿಸ್ತಿದ್ದಾರೆ ಅನ್ನುವ ಚಿಂತನೆಯಿಂದ ಮಾಡೋಣ. ಇದು ನಾನು ಅಸ್ವತಂತ್ರ, ಎಲ್ಲರೂ ಅಸ್ವತಂತ್ರರೇ, ಲಕ್ಷ್ಮೀದೇವಿಯೂ ಅಸ್ವತಂತ್ರಳೇ. ಆದರೆ ಭಗವಂತ ಶ್ರೀ ರಮಣಿಕರ ಕಮಲ ಪೂಜಿತ ಚಾರು ಚರಣ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಶ್ರೀ ಅಂದರೆ ಮಹಾಲಕ್ಷ್ಮಿ ಅಂತ ಅರ್ಥ. ಅಂದರೆ ರಮಣಿ ಅಂತ, ಹಾಗಾದರೆ ಎರಡೂ ಶಬ್ದ ಬೇರೆ ಬೇರೆಯಾ? ಶ್ರೀ ಅಂತ ಹೇಳಿದ್ಮೇಲೆ ರಮಣಿ ಯಾಕೆ ಬೇಕಿತ್ತು ಅನ್ನೋ ಪ್ರಶ್ನೆ ಬಂದರೆ ಜಗನ್ನಾಥದಾಸರೇ ಹೇಳ್ತಾರೆ, ಶ್ರೀ ಅಂದರೆ ಶ್ರಯತೆ ಇತಿ ಶ್ರೀಹಿ, ಶ್ರಯತೆ ಇತಿ ಶ್ರೀಹಿ, ಆಶ್ರಯ ಮಾಡಿಕೊಂಡಿರುವವಳು ಅಂದರೆ ಅಸ್ವಾತಂತ್ರಳು. ಇಲ್ಲಿ ಈಶ ದಾಸ ಭಾವವನ್ನು ನಮಗೆ ಕೊಡಬೇಕಾಗಿದೆ ಜಗನ್ನಾಥದಾಸರಿಗೆ. ಅದಕ್ಕೆ ಮಹಾಲಕ್ಷ್ಮೀ ದೇವಿಯಲ್ಲಿ 2 ಇದೆ, 2 ಲಕ್ಷ್ಮೀ ರೂಪಗಳಿದೆ. ಯಾವುದು ಅಂತಂದರೆ, ಮೊದಲು ಅಸ್ವಾತಂತ್ರಳಾದಂತಹ ಜೀವಳಿದ್ದಾಳಲ್ಲ ಅವಳು ಶ್ರೀ, ಶ್ರಯತೆ ಇತಿ ಶ್ರೀ, ಆಶ್ರಯ ಮಾಡಿಕೊಂಡಿದ್ದಾಳೆ. ಯಾರನ್ನ ಅಂದರೆ ರಮಣಿ ಅಂತ ಹೇಳ್ತಾರೆ. ರಮು ಆನಂದೆ ಅಂತ, ಅದು ಧಾತುವಿನ ಅರ್ಥ. ಅಂದರೆ ಆನಂದ ಕೊಡುವಂತಹ, ತನಗೆ ಆನಂದವನ್ನು ಕೊಡುವಂತಹ ತನ್ನ ಬಿಂಬರೂಪಿ ಭಗವಂತ. ಲಕ್ಷ್ಮೀಹಿ ರುಚಿರಾಂಗದ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಲಕ್ಷ್ಮೀಹಿ ಅನ್ನೋದು ಭಗವಂತನ ಹೆಸರೋದು. ಅಲ್ಲಿ ರಮಣಿ ಅಂತ ಹೇಳಿದ್ದಾರೆ. ರಮಣ ಅಂತ ಹೇಳಬೇಕಾಗಿತ್ತು, ಶ್ರೀ ರಮಣ ಅಂತ ಹೇಳಬೇಕಾಯಿತು. ರಮಣಿ ಅಂತ ಯಾಕೆ ಹೇಳಿದ್ರು? ಅಲ್ಲಿ ಬಿಂಬರೂಪಿ ಭಗವಂತ ಅವನು ಹೇಗಿದ್ದಾನೋ ಮಹಾಲಕ್ಷ್ಮಿ ಹಾಗೆ ಇದ್ದಾಳೆ. ಅಂದ ಮೇಲೆ ರಮಣಿ ಅಂದರೆ ಸ್ತ್ರೀ ರೂಪದಲ್ಲಿ ಆ ಲಕ್ಷ್ಮೀದೇವಿಯಲ್ಲಿ ನಿಂತು ಬಿಂಬನಾಗಿ ಇದ್ದಾನಲ್ಲ, ಅಂತಹ ಭಗವಂತ ತನ್ನಿಂದ ತಾನೇ ಪೂಜೆ ಮಾಡಿಕೊಂಡಿದ್ದಾನೆ ಅನ್ನೋದು ತಿಳಿಸಬೇಕಾಗಿದೆ. ಲಕ್ಷ್ಮೀದೇವಿ ಇವತ್ತು ಪೂಜೆ ಮಾಡಲ್ಲ ಅಂತ ಇಲ್ಲವೇ ಇಲ್ಲ, ಒಂದು ವೇಳೆನೂ ಇಲ್ಲ. ಆದರೆ ಮಹಾಲಕ್ಷ್ಮಿಯಿಂದ ಪೂಜಿತನಾಗಿದೆಯಾ? ಒಂದು ದಿನ ಲಕ್ಷ್ಮೀದೇವಿ ಪೂಜೆ ಮಾಡಿಲ್ಲ ಅಂದರೆ ಅನ್ನೋ ಪ್ರಶ್ನೆಯೇ ನಮಗೆ ಬರಬಾರದು. ಆದರೆ ಬಂದಿದೆ ಅಂದರೆ ಅದಕ್ಕೆ ಉತ್ತರ ಏನು ಅಂದರೆ, ನನ್ನಿಂದ ನಾನು ಸ್ವರಮಣನಾಗಿದ್ದೇನೆ ಅಂತ ಭಗವಂತ ಹೇಳ್ತಿದ್ದಾನೆ. ಶ್ರೀ ರಮಣಿಕರ ಕಮಲ ಪೂಜಿತ, ನನ್ನಿಂದ ನಾನೇ ಪೂಜಿತನಾಗಿದ್ದೇನೆ ಹೊರತು ಯಾವ ಜೀವರ ಅವಶ್ಯಕತೆಯೂ ನನಗೆ ಇಲ್ಲ. ಅಂದರೆ ಸ್ವತಂತ್ರನಾದಂತಹ ವಿಷ್ಣುವನ್ನು ನಾವಿವತ್ತು ಲಕ್ಷ್ಮೀದೇವಿ ಹೇಳ್ತಾಳೆ. ಎಲ್ಲ ಮಹಾಲಕ್ಷ್ಮಿ ಎಲ್ಲರಲ್ಲಿ ಒಂದು ಕುಂದು ಕೊರತೆಗಳನ್ನು ವಾದಿರಾಜರು ಲಕ್ಷ್ಮೀ ಶೋಭಾನದಲ್ಲಿ, ಅದಕ್ಕಾಗಿ ವಾದಿರಾಜರು ಹೇಳ್ತಾರೆ, ಮಹಾಲಕ್ಷ್ಮಿ ಸಮುದ್ರ ಮಥನ ಕಾಲದಲ್ಲಿ ಎಲ್ಲರಲ್ಲಿ ಒಂದೊಂದು ಕುಂದು ದೋಷಗಳನ್ನು ಎಣಿಸ್ತಾ ಬಂದು, ಆದರೆ ಮುಕುಂದ ಮೋಕ್ಷಪ್ರದನಾದ ಭಗವಂತನೇ ನಾನು ಆಶ್ರಯ ಮಾಡ್ತೇನೆ ಅಂತ ಹೇಳಿ ಅವನ ಕೊರಳಿಗೆ ಮಾಲೆಯನ್ನು ಹಾಕಿದ್ದಾಳೆ. ನಾವಿವತ್ತು ಲಕ್ಷ್ಮೀನಾರಾಯಣರಿಗೆ ಆ ಒಂದು ಮಾಲೆಯನ್ನು, ಅದರಲ್ಲೂ ನಾವು ಇವತ್ತು ಲಕ್ಷ್ಮೀದೇವಿಗೆ ನಾವು ಬಿಡಿ ಹೂಗಳಿಂದ ಪೂಜೆ ಮಾಡ್ತೀವಿ. ಆದರೆ ಮಾಲೆಯನ್ನು ಹಾಕಬೇಕಾದ್ರೆ ಕರುಳಿನ ಮಾಲೆಯನ್ನು ಹಾಕಿಕೊಂಡಂತಹ ಭಗವಂತನಿಗೆ, ಅವನ ಕೊರಳಿಗೆ ನಾವು ಹೂಗಳ ಮಾಲೆಯನ್ನು ಹಾಕಬೇಕಾಗಿದೆ. ಮಾಲೆಯನ್ನು ಹಾಕೋದು ಅಂತಂದರೆ ಅದು ಸುಮಧ್ವ ವಿಜಯದಲ್ಲಿ ಒಂದು ಕಡೆ ಬರುತ್ತೆ. ಎಲ್ಲರೂ ವನಮಾಲಿ ಅಂತ ಹೇಳಿ ಕೃಷ್ಣನಿಗೆ ಹೆಸರು. ಎಲ್ಲ ರೀತಿಯ ಪುಷ್ಪಗಳನ್ನು ಒಳಗೊಂಡಿದೆ ವನಮಾಲೆ ಅಂತ ಹೇಳಿ, ಅಂತಹ ವನಮಾಲೆಯನ್ನು ಪಾಹಿಮಾಂ ಶ್ರೀ ಸ್ರಗ್ವಿಣೇ ನಮಃ
ಅಂದರೆ ಸ್ರಗ್ವಿ ಅಂದರೆ ಹಾರ ಹಾರ ಅಂತ ಹೇಳಿ. ನಾವು ಹಾರ ಅಂದರೆ ಅದು ಒಂದು ಮರ್ಯಾದೆಯ ಸಂಕೇತ. ಈಗ ವರವಧೂರರಲ್ಲಿ ಮದುವೆ ವಿವಾಹ ಕಾಲದಲ್ಲಿ ಹಾರವನ್ನು ಹಾಕ್ತಾರೆ ಪರಸ್ಪರವಾಗಿ. ಆದರೆ ಆ ಹಾರ ಹಾಕುವ ಉದ್ದೇಶ ಏನು? ಈ ಕಂಠದಲ್ಲಿ ಮುಖ್ಯ ಪ್ರಾಣದೇವರು ಅಲ್ಲಿ ಭಾರತೀ ದೇವಿಯೊಂದಿಗೆ ಉಸಿರಾಟ ನಡೆಸ್ತಾ ಇದ್ದಾರೆ. ಎಲ್ಲ ಭಾರವನ್ನು ಒಳಗಡೆ ನಿಂತು ಹೊರ್ತಾ ಇರೋನು ಭಗವಂತನಿದ್ದಾನೆ. ಸ್ರಗ್ವಿಣೇ ನಮಃ ಅಂಥೇಳಿ ಇವತ್ತಿನ ದಿನ ಹಾರವನ್ನು ಹಾಕಬೇಕಂತೆ. ಪ್ರಮೇಯಗಳು ಇವತ್ತು ನಾವೇನು ಋಷಿಮುನಿಗಳು ಯತಿಗಳನ್ನು ಎಲ್ಲವನ್ನ ಹಾರದಂತೆ ಎಲ್ಲರೂ ತಾರತಮ್ಯದಿಂದ ಅವರು ತಾರತಮ್ಯ ಜ್ಞಾನ ಶೂನ್ಯರು ನಾವು. ಆದರೆ ತಾರತಮ್ಯದಿಂದ ಯಾರು ಮೊದಲು ಯಾರು ಆಮೇಲೆ ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ತಾರತಮ್ಯದಿಂದ ಸ್ವಾಮಿ ತಾರತಮ್ಯ ಶೂನ್ಯನಾದ ನಾನು ಸ್ರಗ್ವಿಣೇ ನಮಃ ಅಂತ ಹೇಳಿ ಹಾರವನ್ನು ಹಾಕ್ತಿದ್ದೇನೆ. ತಾರತಮ್ಯ ಜ್ಞಾನವನ್ನು ಕರುಣಿಪುದು ಎಮಗೆ ಮಂಗಲವ. ಮಂಗಲ ಅಂದರೆ ತತ್ವಜ್ಞಾನ, ಬಿಂಬರೂಪಿ ಭಗವಂತನನ್ನು ನೋಡುವುದಕ್ಕೆ ಯಾವ ಅಪರೋಕ್ಷ ಜ್ಞಾನ ಬೇಕೋ, ದಿವ್ಯ ಚಕ್ಷುಸ್ಸು ಬೇಕೋ ಅದನ್ನು ನಾವು ಹೇಳ್ತಾ ಇದ್ದೇವೆ. ಅದನ್ನು ಸ್ರಗ್ವಿಣೇ ನಮಃ ಅಂತಹ ಗುರುಷು ಸ್ಥಿತ್ವ ಜ್ಞಾನೋಪದೇಶ ಕರ್ತ್ರೇ ನಮಃ ಅಂತ ಹೇಳಿ ವೇದವ್ಯಾಸರನ್ನು ಅಂಭೃಣಿಪತಿ ಅಂದರೆ ವೇದವ್ಯಾಸರು, ಭೃಣಿ ಅಂದರೆ ಆ ವೇದವ್ಯಾಸರನ್ನು ಹೃದಯದಲ್ಲಿ ಹೊತ್ತಂತಹ ಮಹಾಲಕ್ಷ್ಮೀ ದೇವಿಯನ್ನು ನಾವು ಚಿಂತನೆ ಮಾಡಿ ಇವತ್ತಿನ ದಿನ ಆ ಎಲ್ಲ ನಾವೇನೂ ಪ್ರಮೇಯಗಳನ್ನು ಕಲ್ತಿದ್ದೇವೆ ಇಷ್ಟು ದಿನಗಳವರೆಗೆ ಎಲ್ಲವನ್ನ ಒಂದು ಕಡೆಯಿಂದ ಪೋಣಿಸಿ ಹಾರದಂತೆ ದೇವರ ಪಾದಕ್ಕೆ ಸಮರ್ಪಣೆ ಮಾಡೋಣ. ಮಹಾಲಕ್ಷ್ಮೀ ದೇವಿ ಸಾಧಕ ರೂಪಳಾದಂತಹ ಮಹಾಲಕ್ಷ್ಮೀ ದೇವಿಯನ್ನೂ ಪೂಜೆ ಮಾಡಬೇಕು. ಭಗವಂತನ ಪತ್ನಿತ್ವೇನವು ಅವಳನ್ನು ಪೂಜೆ ಮಾಡಬೇಕು. ಸಾಧಕ ರೂಪಳಾದಂಥ ಮಹಾಲಕ್ಷ್ಮೀ ದೇವಿಯಲ್ಲಿ ವಿಷ್ಣು ಇದ್ದಾನೋ ಇಲ್ಲವೋ ಅಂದರೆ ಭಗವಂತ ಅವರು ಅವಿನಾಭಾವ ದಂಪತಿಗಳು, ಎಂದೂ ಲಕ್ಷ್ಮೀನಾರಾಯಣರಿಗೆ ವಿಯೋಗವೇ ಇಲ್ಲ. ಆ ರೀತಿ ಚಿಂತನೆ ಮಾಡಿದಾಗ ನಮಗೂ ಅಷ್ಟೇ ಗುರು ಶಿಷ್ಯರಿಗೆ ಎಂದೂ ವಿಯೋಗವಾಗೋದಿಲ್ಲ. ಜ್ಞಾನ ಸಂತತಿ ಅವಿಚ್ಛಿನ್ನವಾಗಿ ಹರಿದು ಬರ್ತಾ ಇರುತ್ತೆ ಅಂತ ನಾವು ಇದರಲ್ಲಿ ತಿಳಿತೇವೆ. ಇವತ್ತು ಯಜುರ್ವೇದದ ಉಪಕರ್ಮ ಇದೆ. ನಾವು ಯಜುರ್ವೇದ ಮೊನ್ನೆ ಎಲ್ಲ ಕೇಳಿದ್ವಿ. ಯಜುರ್ವೇದದ ಒಂದು ಪ್ರತಿದಿನ ಈ ಋಷಿಮುನಿಗಳನ್ನು ಸ್ಮರಣೆ ಮಾಡಬೇಕು. ಋಗ್ವೇದವನ್ನು ವೇದವ್ಯಾಸರು ಪೈಲ ಮಹರ್ಷಿಗಳಿಗೆ ಉಪದೇಶ ಮಾಡಿದರೆ ಯಜುರ್ವೇದವನ್ನು ವೈಶಂಪಾಯನರಿಗೆ ಉಪದೇಶ ಮಾಡ್ತಾರೆ. ಇವತ್ತು ನಾವು ಏನೇನು ಹೇಳ್ತೀವಿ ಏನೇನು ಕೇಳ್ತೇವೆ ಅದನ್ನು ವೈಶಂಪಾಯನರ ಅಂತರ್ಗತ ಮುಖ್ಯಪ್ರಾಣ ಅಂತರ್ಗತ ವೇದವ್ಯಾಸನಲ್ಲಿ ನಾವು ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ, ಸಾಮವೇದವನ್ನು ಜೈಮಿನಿ ಮಹರ್ಷಿಗಳಿಗೆ ಮಾಡಿದ್ದಾರೆ, ಅಥರ್ವಣ ವೇದವನ್ನು ಸುಮಂತು ಮಹರ್ಷಿಗಳಿಗೆ ಮಾಡಿದ್ದಾರೆ. ಹೀಗೆ ವೇದವ್ಯಾಸರ ಸಾಕ್ಷಾತ್ ಶಿಷ್ಯರಾದಂತಹ ಪೈಲ ಮಹರ್ಷಿಗಳು, ವೈಶಂಪಾಯನರು, ಜೈಮಿನಿ ಮಹರ್ಷಿಗಳು, ಸುಮಂತು ಮಹರ್ಷಿಗಳ ಆ ಒಂದು ಒಳಗಡೆ ವೇದವನ್ನು ದ್ರಷ್ಟಾರರು ಇವರೆಲ್ಲ ವೇದ ದ್ರಷ್ಟಾರ, ವೇದ ಕಾಲದ ಋಷಿಮುನಿಗಳೆಲ್ಲರಲ್ಲಿ ಇವತ್ತು ಲಕ್ಷ್ಮೀನಾರಾಯಣರು ಸನ್ನಿಹಿತರಾಗಿರ್ತಾರೆ. ನಮ್ಮಿಂದ ಒಂದು ನಮಸ್ಕಾರವನ್ನು ನಾವು ಆ ನಮಸ್ಕಾರವನ್ನು ಭಕ್ತಿಪೂರ್ವಕ ಅಲ್ಲ ಶರಣಾಗತಿಪೂರ್ವಕ ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳೆಲ್ಲದಕ್ಕ ಪ್ರಾಯಶ್ಚಿತ್ತವನ್ನು ಬರುವಂತಹ ಬುದ್ಧಿಯನ್ನು ಒಳಗೆ ನಿಂತು ಭಗವಂತ ನಮಗೆ ಪ್ರಚೋದನೆ ಮಾಡಲಿ. ಪ್ರಚೋದನೆ ಮಾಡಿದರೆ ಈಗ ನಮಗೆ ಇದು ತಪ್ಪು ಅಂತ ಗೊತ್ತಾದರೆ ತಾನೇ ಪ್ರಾಯಶ್ಚಿತ್ತ. ತಪ್ಪು ಅಂತಲೇ ಗೊತ್ತಾಗಲ್ಲ, ನಾವು ಮಾಡಿದ್ದೇ ಸರಿ ಅಂತ ಹೋಗ್ತಾ ಇರ್ತೇವೆ. ನಮಗೆ ಇಷ್ಟ ಬಂದ ರೀತಿಯಲ್ಲಿ ನಮ್ಮ ಜೀವನ ಸಾಗಿದೆ. ಆದರೆ ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಜೀವನ ಯಾತ್ರೆ ನಡೆಯಬೇಕು ಅಂದಾಗ ಅಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮೀ ದೇವಿಯನ್ನು ಇವತ್ತು ಪ್ರಾರ್ಥನೆ ಮಾಡೋಣ. ಇಂದಿನ ಪರಮ ಭಾಗವತರನು ಕೊಂಡಾಡುವುದು ಪ್ರತಿದಿನವೂ ಅಂತ ಹೇಳ್ತಾ, ಇವತ್ತು ಮಹಾಲಕ್ಷ್ಮಿ ಲಕ್ಷ್ಮೀನಾರಾಯಣರ ಪೂಜೆ ಅಂತಂದರೆ ಅಷ್ಟು ನಾವು ತಿಳಿದಂತಹ ಶ್ರವಣ ಮಾಡಿದಂತಹ ಎಲ್ಲ ಮಹರ್ಷಿಗಳ ಅಂತರ್ಗತವಾಗಿ ನಾವಿವತ್ತು ನಮಸ್ಕಾರ ಎಷ್ಟೆಷ್ಟು ರೂಪದಿಂದ ಮಹಾಲಕ್ಷ್ಮೀ ದೇವಿ ಇವತ್ತು ನಮ್ಮಿಂದ ನಮಸ್ಕಾರ ತೆಗೆದುಕೊಂಡಿದ್ದಾಳೆ ಅಂದರೆ ಇವತ್ತು ನಿಜವಾಗಿ ವರಮಹಾಲಕ್ಷ್ಮಿಯೇ. ಯಾಕೆಂದರೆ ವರವನ್ನು ನೀಡುವಂತಹ ಮಹಾಲಕ್ಷ್ಮಿ ಧನ ಧಾನ್ಯ ಸಂಪತ್ತುಗಳನ್ನು ನಮಗೆ ನೀಡಲಿ, ಜೊತೆಗೆ ಜ್ಞಾನ ಸಂಪತ್ತನ್ನು, ಮುಖ್ಯವಾಗಿ ಜ್ಞಾನ ಸಂಪತ್ತನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಇವತ್ತು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ನಾವು ಇವತ್ತು ಋಷಿಮುನಿಗಳ ಚಿಂತನ ಅಂದರೆ ಪತಂಜಲಿ ಮಹರ್ಷಿಗಳ ಬಗ್ಗೆ ಯಥಾಯೋಗ್ಯವಾಗಿ ತಿಳಿಯೋಣ. ಪತಂಜಲಿ ಮಹರ್ಷಿಗಳು ನಿನ್ನೆ ಹೇಳಿದ್ದನ್ನು ಮತ್ತೊಮ್ಮೆ ಹೇಳೋದಾದರೆ ಇಲ್ಲಿ ಜ್ಞಾನ ತಪಸ್ಸು ಸಿದ್ಧಿಗಳ ಆಧಾರದ ಮೇಲೆ ನಾವು
ಋಷಿ ಮುನಿಗಳ ಒಂದು ವಿಂಗಡಣೆಯಾಗಿದೆ. ಎಷ್ಟು ಜನ ಋಷಿಗಳು, ಎಷ್ಟು ಥರದ ಋಷಿಗಳು ಇದ್ದಾರೆ, ವಿಂಗಡಣೆ ಮಾಡಿದ್ದಾರೆ ಅಂದರೆ 7 ಗುಂಪಾಗಿ ಮಾಡಿದ್ದಾರೆ. ಅದರಲ್ಲಿ ಬ್ರಹ್ಮರ್ಷಿ, ದೇವರ್ಷಿ, ಮಹರ್ಷಿ, ಪರಮರ್ಷಿ, ಕಾಂಡರ್ಷಿ, ಶ್ರುತರ್ಷಿ ಮತ್ತು ರಾಜರ್ಷಿ. ಇದರಲ್ಲಿ ಸ್ತ್ರೀ ಪುರುಷರೆಲ್ಲರೂ ಇದ್ದಾರೆ, ಸಾಧಕರು ಎಲ್ಲರೂ ಇದ್ದಾರೆ ಅಂತ ತಿಳಿತಾ ಇಂತಹ 7 ಗುಂಪುಗಳನ್ನು ಮಾಡಿದ್ದಾರೆ. ಇದರಲ್ಲಿ ಆ ಋಗ್ವೇದ, ಆಯುರ್ವೇದ ಅನ್ನೋದು ಋಗ್ವೇದದ ಉಪವೇದ. ಇಂತಹ ಋಗ್ವೇದದ ಉಪವೇದವಾಗಿರ್ತಕ್ಕಂಥ ಆಯುರ್ವೇದವನ್ನು ಪ್ರಚುರಪಡಿಸಿದಂತಹ ಋಷಿಗಳು ಪತಂಜಲಿ ಋಷಿಗಳು. ಇವತ್ತು ಅವರ ಹೆಸರನ್ನು ಬಹಳವಾಗಿ ಕೇಳ್ತಾ ಇರ್ತೇವೆ, ಆದರೆ ಅವರ ಬಗ್ಗೆ ಯಥಾಮತಿಯಾಗಿ ಸ್ವಲ್ಪ ತಿಳಿಯೋಣ ಅಂತ ಹೇಳ್ತಾ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಸಾಧಕರೆಲ್ಲರೂ ಬಂದು ಹೋಗಿದ್ದಾರೆ. ಇವತ್ತಿಗೂ ಅವರ ಹೆಸರಿಡಿದು ಕೂಗಿದ್ರೆ, ನಾವಿವತ್ತು ನಮ್ಮ ಹೆಸರಿಡಿದು ಕೂಗಿದ್ರೆ, ಇವತ್ತು ಈ ಜನ್ಮದ ಹೆಸರಿಡಿದು ಕೂಗಿದ್ರೆ ತಿರುಗು ನೋಡ್ತೇವೆ. ಆದರೆ ನಾವು ಹೋದ ಜನ್ಮದಲ್ಲಿ ಏನೋ ಮನುಷ್ಯರಾಗಿ ಹುಟ್ಟಿದ್ವಿ ಅಂತ ತಿಳ್ಕೊಳ್ಳೋಣ. ಆ ಜನ್ಮದ ಹೆಸರನ್ನು ಯಾರು ಇವತ್ತು ಕರೆದ್ರೆ ಆ ಅಜ್ಞಾನಿಯಾದ ಜೀವ ನಾನು ತಿರುಗಿ ನೋಡೋದಿಲ್ಲ. ಆದರೆ ನನ್ನೊಳಗೆ ಭಗವಂತ ಇದ್ದಾನಲ್ಲ, ಅವನಿಗೆ ನನ್ನ ಎಲ್ಲ ಜನ್ಮದ ಹೆಸರುಗಳು ಗೊತ್ತಿದೆ. ನಾನು ಯಾವ ಜನ್ಮದಲ್ಲಿ ಹುಟ್ಟಿದ್ದೇನೆಯೋ ಆ ಹೆಸರನ್ನು ಕರೆದ್ರು ಅವನು ತಿರುಗಿ ನೋಡ್ತಾನೆ ಅಂತ. ಹಾಗೆ ಎಲ್ಲ ಋಷಿ ಮುನಿಗಳ ನಾವು ಚಿಂತನೆಯನ್ನು ಮಾಡಿ ಅವರ ಹೆಸರನ್ನು ಕರೆದು ಸ್ವಾಮಿ ನಿಮಗೆ ನನ್ನ ನಮಸ್ಕಾರಗಳು ಅಂದರೆ ಭಗವಂತ ಅವರಲ್ಲಿ ನಿಂತು ನಮಗೆ ಆಶೀರ್ವಾದ ಮಾಡ್ತಾನೆ. ಇಷ್ಟು ಋಷಿ ಮುನಿಗಳ ಒಳಗಡೆ ಇರ್ತಕ್ಕಂತಹ ವರಮಹಾಲಕ್ಷ್ಮಿ, ಲಕ್ಷ್ಮೀ ನಾರಾಯಣರ ಆಶೀರ್ವಾದ, ವೇದೋಕ್ತವಾದಂತಹ ಆಶೀರ್ವಾದ, ವೇದಾಭಿಮಾನಿಯಾದ ಮಹಾಲಕ್ಷ್ಮಿಯ ಆಶೀರ್ವಾದ ಅಂದರೆ ವೇದೋಕ್ತವಾದಂತಹ ಆಶೀರ್ವಾದ. ನಾವು ಅತ್ಯಂತ ಕಷ್ಟ ಪರಂಪರೆಗೆ ಸಿಕ್ಕಿ ಹಾಕೊಂಡಿದ್ದೇವೆ. ಅಂದರೆ ನಮ್ಮ ಹಿರಿಯರು ಹೇಳ್ತಿದ್ರು, ನೋಡಪ್ಪ ಬ್ರಾಹ್ಮಣರ ಹತ್ರ ಹೋಗಿ ವೇದೋಕ್ತವಾದಂಥ ಆಶೀರ್ವಾದವನ್ನು ಪಡೆ. ಅವರ ಮಾತನ್ನು ಭಗವಂತ ಸತ್ಯಂ ವಿಧಾತಂ ನಿಜ ಭೃತ್ಯ ಭಾಷಿತಂ, ಬ್ರಾಹ್ಮಣರ ಬಾಯಿಯಲ್ಲಿ ನಿಂತು ಏನು ನುಡಿತಾರೋ ಅದನ್ನು ನಾನು ಸತ್ಯ ಮಾಡ್ತೇನೆ ಅಂತ ದೇವ ಹೇಳಿದ್ದಾನೆ. ಇವತ್ತಿನ ದಿನ ಎಷ್ಟೋ ದೇವಸ್ಥಾನಗಳಲ್ಲಿ ವೇದೋಕ್ತವಾದ ಆಶೀರ್ವಾದದ ಒಂದು ಸೇವಾ ಬೇರೆ ಇದೆ. ಆ ಸೇವಾ ಮಾಡಿ, ಆ ಸೇವಾ ಟಿಕೆಟ್ ಬರೆಸಿ ಆ ವೇದೋಕ್ತವಾದ ಆಶೀರ್ವಾದವನ್ನು ಪಡೆದುಕೊಂಡು ತಮ್ಮ ಕಷ್ಟಗಳನ್ನು ನಿವಾರಿಸಿಕೊಂಡಿದ್ದಾರೆ ಎಷ್ಟೋ ಜನ ಸಾಧಕರು. ಆದರೆ ನಾವು ಪ್ರತಿನಿತ್ಯ ನಮಗೆ ಗೊತ್ತಿಲ್ಲದಂತೆ ಋಷಿ ಮುನಿಗಳಿಗೆ ನಾವು ನಮಸ್ಕಾರ ಮಾಡ್ತಿದ್ದೀವಿ ಅಂದರೆ ಅವರು ವೇದೋಕ್ತವಾದಂತಹ ಆಶೀರ್ವಾದವನ್ನು ನಮಗೆ ಮಾಡಿದ್ದಾರೆ. ಆದರೆ ಅಂತಹ ಯೋಗ್ಯತೆ ಇನ್ನೂ ನಮಗೆ ಬರಬೇಕಾಗಿದೆ, ಅದನ್ನು ಅನುಭವಿಸುವಂತಹ ಯೋಗ್ಯತೆ ಸಾಧನೆ ಆಗಬೇಕಾಗಿದೆ. ಆದರೆ ನಮಗೆಲ್ಲ ಸಂಗ್ರಹವಾಗ್ತಿದೆ. ಋಷಿ ಮುನಿಗಳು ವೇದೋಕ್ತವಾದಂತಹ ಆಶೀರ್ವಾದ ಪ್ರತಿನಿತ್ಯ ನಮಗೆ ಮಾಡ್ತಿದ್ದಾರೆ ಅಂತ ತಿಳಿತಾ ಈ ಪತಂಜಲಿ ಮಹರ್ಷಿಗಳ ಬಗ್ಗೆ ತಿಳಿಯೋಣ. ಇಲ್ಲಿ ಎಲ್ಲ ಮಹರ್ಷಿಗಳು, ಇಲ್ಲಿ ಪತಂಜಲಿಗಳಂದರೆ ಅವರ ಅರ್ಥ ತಿಳಿಯೋಣ. ಪತನ ಅಂದರೆ ಬೀಳುವುದು ಅಂತ ಅರ್ಥ. ಪತಂಜಲಿ ಅಂದರೆ, ಅಂಜಲಿ ಅಂದರೆ ಬೊಗಸೆ ಅಂತ. ನಾವು ದೇವರ ಮುಂದೆ ಇವತ್ತು ನಾವು ದೇವರ ಪೂಜೆ ಮಾಡುವಾಗ ದೇವರ ಮುಂದೆ ಬೊಗಸೆ ಹಿಡಿದು, ಅಂದರೆ ಅಂಜಲಿಬದ್ಧವಾಗಿ ಅಂತ ಹೇಳ್ತೇವೆ, ಬೊಗಸೆ ಹಿಡಿದು ಪ್ರಾರ್ಥನೆ ಮಾಡಬೇಕಂತೆ. ಹಾಗೆ ಪ್ರಾರ್ಥನೆ ಮಾಡುವಾಗ ಒಂದೊಮ್ಮೆ ವರಮಹಾಲಕ್ಷ್ಮಿ ಕಲಶದಿಂದ ನಮ್ಮ ಒಂದು ಹಸ್ತಗಳಿಗೆ, ಅಂಜಲಿಬದ್ಧವಾದಂತಹ ಹಸ್ತಗಳಿಗೆ ಪ್ರಸಾದ ಬಿತ್ತು ಅಂದರೆ ನಮ್ಮಂತಹ ಒಂದು ಸಂತೋಷ ಪಡೋರೆ ಯಾರೂ ಇರೋದಿಲ್ಲ. ಆದರೆ ಇಲ್ಲಿ ಅಂಜಲಿ ಅಂದರೆ ನಾವು ತಿಳಿಬೇಕು, ಅಂಜಲಿಬದ್ಧರಾಗಿ ನಾವು ಪ್ರಾರ್ಥನೆ ಮಾಡಿದರೆ ಆ ಒಂದು ಭಗವಂತ ಹೇಗೆ ಅನುಗ್ರಹ ಮಾಡ್ತಾನೆ ಅಂದರೆ ಆ ಪತಂಜಲಿ ಮಹರ್ಷಿಗಳು ಹಾಗೆ ಬಂದವರು. ಪತನ ಅಂದರೆ ಬೀಳೋದು, ಅಂಜಲಿ ಅಂದರೆ ಬೊಗಸೆ, ಆ ಬೊಗಸೆಗೆ ಬಿದ್ದವನು ಅಂತ ಅರ್ಥ ಪತಂಜಲಿ ಅಂದರೆ. ಹೀಗೆ ಪತಂಜಲಿ ಅಂತಂದರೆ ಒಂದು ಅವರ ಹಿನ್ನೆಲೆ ಇದೆ. ಗೋನಿಕಾ ಅಂತ ಅನ್ನುವಂತಹ ಒಬ್ಬ ಋಷಿಪುತ್ರಿ ಇರ್ತಾಳೆ. ಆ ಗೋನಿಕಾ ಅನ್ನೋ ಋಷಿಪುತ್ರಿ ಸೂರ್ಯನನ್ನು ಪ್ರತಿ ದಿನದಲ್ಲಿ ಸೂರ್ಯನನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾ ಇರ್ತಾಳೆ. ಆಗ ಒಮ್ಮೆ ಅರ್ಘ್ಯ ಪ್ರದಾನ ಮಾಡುವಂತಹ ಸಂದರ್ಭದಲ್ಲಿ ಮಕ್ಕಳಿರೋದಿಲ್ಲ ಆಕೆಗೆ. ಅವಳು ತನ್ನ ಮನಸ್ಸಿನಲ್ಲಿ ಸೂರ್ಯ ದೇವರನ್ನು ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ ನನಗೊಂದು ಒಳ್ಳೆಯ ಸತ್ಪುತ್ರ ಸಂತಾನವನ್ನು ಕರುಣಿಸಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಮಾಡಿ ಅರ್ಘ್ಯವನ್ನು ಕೊಡಬೇಕು ಅಂತ ಹೇಳಿ ಬೊಗಸೆಯನ್ನು ಹೀಗೆ ಇಟ್ಟು ಕೆಳಗೆ ಹಾಕ್ತಾ ಇದ್ದಾಳೆ. ಆಗ ಆಕಾಶದಿಂದ ಒಂದು ಮಗು ಅವಳ ಬೊಗಸೆಯೊಳಗೆ ಬೀಳುತ್ತೆ. ಎಂಥೆಂಥ ಋಷಿ ಮುನಿಗಳು ಎಷ್ಟೆಷ್ಟು ಸಾಧನೆ ಮಾಡಿದ್ದಾರೆ. ಗೋನಿಕಾ ಅಂತ ಹೇಳಿ ಒಬ್ಬ ಋಷಿ ಪುತ್ರಿ ಅವಳು. ಹೀಗೆ ಸೂರ್ಯನಿಂದ ಅನುಗ್ರಹ ಪಡೆದು ಆ ಬೊಗಸೆಯಿಂದ ಒಳಗೆ ಆ ಋಷಿಪುತ್ರಿ ಆ ಬೊಗಸೆಯೊಳಗೆ ಆ ಮಗು ಬಿದ್ದಿದೆ. ಪತಂಜಲಿ ಬಿತ್ತು ಅಂಜಲಿಬದ್ಧವಾದಂಥ ಅವಳ ಹಸ್ತದಲ್ಲಿ ಆ ಸೂರ್ಯಾಂತರ್ಯಾಮಿಯಾದಂತಹ ಲಕ್ಷ್ಮೀನಾರಾಯಣರು ಹಾಕಿದ್ದಾರೆ. ಆ ಋಷಿಪುತ್ರಿ ಸಂತೋಷದಿಂದ ಆ ಮಗುವನ್ನು ಸಾಕ್ತಾಳೆ. ಅದಕ್ಕೆ ಹೆಸರೇನು?
ಬೊಗಸೆಯೊಳಗೆ ಬಿದ್ದ ಮಗುವಾದ್ದರಿಂದ ಪತಂಜಲಿ ಎಂದೇ ಮಗು ಪ್ರಸಿದ್ಧಿಯನ್ನು ಪಡೆಯುತ್ತೆ. ಹೀಗೆ ಸೂರ್ಯನ ವರಪ್ರಸಾದದಿಂದ ಆ ಪತಂಜಲಿ ಮಹರ್ಷಿಗಳು ಜನಿಸಿದ್ದಾರೆ. ಇವರ ಬಗ್ಗೆ ಒಂದೇ ಒಂದು ಸಂದರ್ಭವನ್ನು ನಾವು ನೆನೆಯಲೇಬೇಕು. ಪತಂಜಲಿ ಮಹರ್ಷಿಗಳು ಪಾಠ ಮಾಡ್ತಾ ಇರ್ತಾರೆ ಶಿಷ್ಯರಿಗೆ. ಆದರೆ ಶಿಷ್ಯರಿಗೆ ಪಾಠ ಮಾಡುವಾಗ ಮಧ್ಯದಲ್ಲಿ ಒಂದು ಮಂದವಾದಂತಹ ತೆರೆಯನ್ನು ಸದಾ ಹಾಕಿರ್ತಿದ್ರಂತೆ. ಆಗ ಒಂದು ದಿನ ಏನಾಗಿದೆ, ಪಾಠವನ್ನು ಕೇಳ್ತಾ ಕೂತಿದ್ದಾಗ ಅವ್ರು ಹೇಳಿದರು, ಯಾರೂ ತೆರೆಯನ್ನು ಸರಿಸಬಾರದು ಮಧ್ಯದಲ್ಲಿ. ಆಗ ಒಬ್ಬ ಶಿಷ್ಯ, ಸಹಜ ಕುತೂಹಲ, ನಾವು ಬೇಡ ಅಂದದ್ದನ್ನೇ ನಾವು ಮಾಡುವಂಥದ್ದು, ಆದರೆ ಒಬ್ಬ ಸಹಜವಾಗಿ ಕುತೂಹಲದಿಂದ ಒಬ್ಬ ಶಿಷ್ಯ ತೆರೆಯನ್ನು ಸರಿಸ್ತಾನೆ. ನೋಡಿದಾಗ ಅಲ್ಲಿ 1000 ಹೆಡೆಯ ಆದಿಶೇಷ ದೇವರ ಒಂದು ಆ ಪ್ರಭೆ ಅವನಿಗೆ ಕಣ್ಣಿಗೆ ಬಿದ್ದು ಹೆದರಿ ಮೂರ್ಛೆ ಹೋಗಿಬಿಡ್ತಾನೆ. ಉಳಿದ ಶಿಷ್ಯರು ಆ ತೆರೆಯನ್ನು ಸರಿಸಿ ನೋಡ್ತಾರೆ, ಅಲ್ಲಿ ಯಾರೂ ಇರೋದಿಲ್ಲ. ಅವತ್ತಿನಿಂದ ಪತಂಜಲಿ ಮಹರ್ಷಿಗಳು ಆ ಶಿಷ್ಯರಿಗೆ ಬೋಧಿಸುವುದನ್ನು ಬಿಟ್ಟು ಬಿಡ್ತಾರೆ. ಆದರೆ ಶಿಷ್ಯರಿಗೆ ನೋಡಿ, ಗುರುಗಳ ಒಂದು ಆಜ್ಞೆಯನ್ನು, ಸಣ್ಣ ಆಜ್ಞೆಯನ್ನು ಮೀರಿದರೆ ನಾವು ಹೇಗೆ ಜ್ಞಾನ ಶೂನ್ಯರಾಗಿ ಬಿಡ್ತೇವೆ, ಹಾಗೆ ಪತಂಜಲಿ ಮಹರ್ಷಿಗಳು ಎಲ್ಲಿ ಇದ್ದರು ಅಂದರೆ ತಕ್ಷಶಿಲೆಯಲ್ಲಿ ಶಿಕ್ಷಣ ಪಡೆದ್ರು ಅಂತ ಹೇಳಿ ಆ ಒಂದು ಅವರ ಚರಿತ್ರೆಯಲ್ಲಿ ಬರುತ್ತೆ. ವಾಹಿಕ ಮತ್ತು ಗಾಂಧಾರ ದೇಶಗಳಲ್ಲಿ ಅವರು ಪ್ರಸಿದ್ಧರಾಗಿದ್ದಾರೆ. ಅಲ್ಲಿ ಇನ್ನೂ ಒಂದು ಕಡೆ ಮಹಾಭಾರತದಲ್ಲೂ ಇವರ ಒಂದು ಚರಿತ್ರೆ ಬರುತ್ತೆ. ಅಲ್ಲಿ ಗೋನಾರ್ಧನೆಂಬ ದೇಶದವರು ಇವರು. ಉತ್ತರ ಪ್ರದೇಶದಲ್ಲಿ ಅದು ಬರುತ್ತೆ. ಅಂತಹ ಚಿದಂಬರಂ ಅನ್ನುವಂತಹ ಕ್ಷೇತ್ರದಲ್ಲಿ ತಪಸ್ಸು ಮಾಡಿ ಶಿವನಿಂದ ಪಾಣಿನಿ ಸೂತ್ರಕ್ಕೆ ಭಾಷ್ಯ ಬರಿಬೇಕು ಸ್ವಾಮಿ ಅಂತ ಕೇಳಿ ವರವನ್ನು ಪಡೆದಿದ್ದಾರೆ ಆ ಒಂದು ಪತಂಜಲಿ ಮಹರ್ಷಿಗಳು ಅಂತ ಹೇಳಿ. ಇವರು ಯಾರ ಶಿಷ್ಯರು ಅನ್ನೋದು ತಿಳಿಬೇಕಲ್ಲ. ಕಾತ್ಯಾಯನ ಮಹರ್ಷಿಗಳ ಶಿಷ್ಯರು ಆ ಪತಂಜಲಿ ಮಹರ್ಷಿಗಳಾಗಿದ್ದಾರೆ. ಇನ್ನು ಭರ್ತೃಹರಿ ಅಂತ ನಾವೇನು ಕೇಳ್ತೀವಲ್ಲ, ಅವನು ಪತಂಜಲಿ ಮಹರ್ಷಿಗಳ ಶಿಷ್ಯನಾಗಿದ್ದಾನೆ. ಅವರ ಗುರುಗಳನ್ನು ತಿಳಿಬೇಕು, ಅವನ ಶಿಷ್ಯರನ್ನು ತಿಳಿಬೇಕು. ಆಗ ನಮಗೆ ನಮ್ಮ ಗುರುಗಳು ಸಿಗ್ತಾರೆ. ನಾವು ಯಥಾಯೋಗ್ಯವಾಗಿ ನಮ್ಮ ಮಕ್ಕಳಿಗೆ ಬೋಧಿಸುವಂತಹ ಒಂದು ಅವಕಾಶ. ನಾವು ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ನಮ್ಮ ಮಕ್ಕಳಿಗಾದರೂ ನಾವು ತಿಳಿದದ್ದನ್ನು ಹೇಳುವುದಕ್ಕೆ ದೇವರು ಒಂದು ಅವಕಾಶ ಕೊಡ್ತಾನಂತೆ. ಅಂತಹ ಸ್ಥಾನದಲ್ಲಿ ನಮ್ಮನ್ನು ಇಡ್ತಾನೆ. ಗುರುವಿನ ಸ್ಥಾನ ಸುಲಭ ಅಲ್ಲ. ನಮ್ಮ ಮಕ್ಕಳೇ ಕೆಲವೊಂದು ಬಾರಿ ನಮ್ಮ ಮಾತುಗಳನ್ನು ಕೇಳಲ್ಲ. ಅಮ್ಮ ನಿಂಗೇನು ಗೊತ್ತು ಬಿಡಮ್ಮ ಅಂತಾರೆ. ಅಂದರೆ ಇಂತಹ ಒಂದು ಸಾಮಾನ್ಯವಾದಂತಹ ಸ್ಥಿತಿಯಲ್ಲಿ ನಾವು ಬದುಕಿದ್ದೇವೆ. ಆದರೆ ಗುರು ಶಿಷ್ಯರನ್ನು ಒಡಗೂಡಿ, ಈಗ ರಾಯರನ್ನು ನಾವು ನೆನಿಬೇಕು ಅಂದರೆ ಅವರ ಗುರುಗಳು ಅವರ ಶಿಷ್ಯರು. ಅಂದರೆ ಸುಧೀಂದ್ರ ತೀರ್ಥರ ಶಿಷ್ಯರು ರಾಘವೇಂದ್ರ ಸ್ವಾಮಿಗಳು, ಯೋಗೀಂದ್ರ ತೀರ್ಥರ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಿ ನಾವು ನಮಸ್ಕಾರ ಮಾಡಿದಾಗ ಅವರು ಮಾಡುವ ಅನುಗ್ರಹ, ಅದರ ಒಂದು ಮಟ್ಟವೇ ನಮಗೆ ಬೇರೆ ಇರುತ್ತೆ ಅಂತ ನಾವು ಕೇಳ್ತೇವೆ. ಹೀಗೆ ಪತಂಜಲಿ ಮಹರ್ಷಿಗಳು ಒಂದು 3 ಪ್ರಧಾನವಾದಂತಹ ಕೃತಿಗಳನ್ನು ಬರೆದಿದ್ದಾರೆ. ಮೊದಲು ಚರಕನ ಸಂಹಿತಾ ಗ್ರಂಥಕ್ಕೆ ವ್ಯಾಖ್ಯಾನ ರೂಪವಾಗಿ ಒಂದು ಕೃತಿಯನ್ನು ಬರೆದಿದ್ದಾರೆ, ಆದರೆ ಅದು ಈಗ ಉಪಲಬ್ಧವಿಲ್ಲ. ಎರಡನೆಯದು ಪ್ರಸಿದ್ಧವಾದಂತಹ ಒಂದು ಭಾಷ್ಯ. ಇದು ಪಾಣಿನಿಯ ವ್ಯಾಕರಣ ಗ್ರಂಥವಾದಂತಹ ಅಷ್ಟಾಧ್ಯಾಯಿ ಕೃತಿಯ ವ್ಯಾಖ್ಯಾನ ಗ್ರಂಥ. ಒಂದೇ ಒಂದು ಕೃತಿಗೆ ವ್ಯಾಖ್ಯಾನ ರೂಪದಲ್ಲಿ ಪತಂಜಲಿ ಮಹರ್ಷಿಗಳು ಬರೆದಿದ್ದಾರೆ. ಇದರಲ್ಲಿ 85 ವಿಭಾಗಗಳಿದೆ. ಇದಕ್ಕೆ ಆಹ್ನಿಕಗಳು ಅಂತ ಹೇಳಿ ಹೆಸರು. ಇದು ಬಹಳವಾಗಿ ಗದ್ಯ ಪದ್ಯಗಳಿಂದ ಕೂಡಿದೆ. ಇಂತಹ ಸೂತ್ರಗಳ, ಪಾಣಿನಿ ಸೂತ್ರಗಳ ವಿಶೇಷವಾದಂತಹ ವಿವರಣೆ, ಸಾಕಷ್ಟು ವಿಸ್ತಾರವಾದಂತಹ ಚರ್ಚೆ, ಮಾಹಿತಿ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಈ ಕೃತಿ ಬಹಳ ಮೌಲಿಕವಾದದ್ದು. ಅಂದರೆ ಇವತ್ತಿನ ಎಲ್ಲ ರೀತಿಯಲ್ಲಿ ನಾವು ಇವತ್ತೇನು ಮಾತನಾಡ್ತಿದ್ದೇವೆ, ನಮಗೆ ಯಾಕೆ ಸಿದ್ಧಿಗೆ ಬಂದಿಲ್ಲ, ಲಕ್ಷ್ಮೀ ಶೋಭನೆಯನ್ನು ಹೇಳ್ತಾ ಇದ್ದೇವೆ, ಆದರೆ ಸಿದ್ಧಿಗೆ ಯಾಕೆ ಬಂದಿಲ್ಲ ಅಂದರೆ ವ್ಯಾಕರಣಬದ್ಧವಾಗಿ ನಮಗೆ ಹೇಳೋದಕ್ಕೆ ಬರ್ತಾ ಇಲ್ಲ. ಎಲ್ಲವೂ ತಪ್ಪಾಗಿ. ಒಂದು ಮಗು ತೊದಲು ಮಾತಿನಲ್ಲಿ ಏನಾದ್ರು ಹೇಳಿದ್ರೆ ನಾವು ಸಂತೋಷ ಪಡ್ತೀವಿ, ಅಯ್ಯೋ ಪಾಪ ಮಗು ಅದಕ್ಕಿನ್ನೂ ಬರೋದಿಲ್ಲ ಅಂತ. ಹೇಗೆ ನಾವೇ ಅದಕ್ಕೆ ಅದರ ಒಂದು ತಪ್ಪುಗಳನ್ನು ಗಮನಿಸದೆ ನಾವು ಹೇಗೆ ಅದನ್ನು ಪ್ರೀತಿ ಮಾಡ್ತೇವೋ ಹಾಗೆ ಭಗವಂತ ಇವತ್ತು ನಾವೇನೋ ಭಗವದ್ಗೀತಾ, ಇವತ್ತು ವೇದಾಭಿಮಾನಿಯಾದ ಮಹಾಲಕ್ಷ್ಮೀ ದೇವಿಗೆ ನಾವು 18 ಅಧ್ಯಾಯ ಭಗವದ್ಗೀತೆಯನ್ನು ಸಮರ್ಪಣೆ ಮಾಡಬೇಕು. ಸಂತೋಷದಿಂದ ಕೇಳ್ತಾಳಂತೆ ತನ್ನ ಗಂಡನ ಮಾತುಗಳನ್ನು. ಆ ಮಹಾಲಕ್ಷ್ಮೀ ದೇವಿ ಎಲ್ಲ ಕೆಲಸಗಳನ್ನು ಬಿಟ್ಟು ನನ್ನ ಕೂಸು ಹೇಳ್ತಾ ಇದೆ, ಅದನ್ನು ನಾನು ಕೇಳಬೇಕು ಅಂತ ಸಂತೋಷದಿಂದ ತಾನೇ ಕೂತು ಕೇಳ್ತಾಳೆ. ಹಾಗಾಗಿ ನಾವು ಆ
ಏನು ಭಗವದ್ಗೀತೆಯನ್ನು ನಾವು ಇವತ್ತು ಹೇಳಬೇಕು ಅಂತ ಬರುತ್ತೆ. ಆದರೆ ಭಗವದ್ಗೀತೆಯನ್ನು ಹೇಳಬೇಕಾದ್ರೆ ವ್ಯಾಕರಣಬದ್ಧವಾಗಿ ಹೇಳು. ಆ ವ್ಯಾಕರಣಬದ್ಧವಾಗಿ ಎಷ್ಟು ವ್ಯಾಕರಣ ಸಾಧ್ಯವೋ ಅಷ್ಟು ಅಳವಡಿಸಿಕೊಂಡು ಇವತ್ತು ನಾವು ಹೇಳಿದರೆ ಲಕ್ಷ್ಮೀದೇವಿಯ ಅನುಗ್ರಹ ಸಂಪೂರ್ಣವಾಗಿ ಖಂಡಿತವಾಗಿ ಆಗಿಯೇ ಆಗತ್ತೆ ಅಂತ ಹಿರಿಯರು ಹೇಳ್ತಾರೆ. ಹಾಗೆ ಮೂರನೆಯ ಒಂದು ಕೃತಿ ಯಾವುದು ಪತಂಜಲಿ ಮಹರ್ಷಿಗಳು ಅಂದರೆ ಯೋಗ ಸೂತ್ರ ಅಂತ ಹೇಳಿ. ಆ ಸಾಂಖ್ಯ ದರ್ಶನ ಆ ಪತಂಜಲಿಗಳಿಗಿಂತ ಹಿಂದೆ ಇದನ್ನು ಹೇಳಿದ್ರಲ್ಲ ಮಹರ್ಷಿಗಳು, ಅದರ ಹಿಂದೆಯೇ ಸನತ್ಕುಮಾರರು ಜೈಗೀಷವ್ಯರು ಯೋಗ ಸಂಬಂಧವಾದಂತಹ ಕೃತಿಗಳನ್ನು ರಚಿಸಿದ್ರು. ಆದರೆ ಅದ್ಯಾವುದು ಇವತ್ತು ಲಭ್ಯವಿಲ್ಲ. ಹಾಗೆ ಪತಂಜಲಿಗಳ ಯೋಗ ದರ್ಶನದ ಆಚಾರ್ಯರು ಅಂದರೆ ಯೋಗ ದರ್ಶನದ ಆ ಕೃತಿ ಅವರದೇ ಇರೋದು. ಹಾಗಾಗಿ ಪತಂಜಲಿ ಯೋಗ ದರ್ಶನದ ಆಚಾರ್ಯರು ಅಂತ ಹೇಳಿ ಇವತ್ತಿಗೂ ಕರೀತಾರೆ. ಯೋಗ ಸೂತ್ರದ ಕೃತಿಯಲ್ಲಿ 195 ಸೂತ್ರ 4 ಪಾದದಲ್ಲಿ ಅಡಕವಾಗಿದೆ. ಎಷ್ಟು ಪಾದ? 4 ಪಾದ ಅಂದರೆ ಸಮಾಧಿ ಪಾದ, ಸಾಧನ ಪಾದ, ಆಮೇಲೆ ವಿಭೂತಿ ಪಾದ, ಕೈವಲ್ಯ ಪಾದ ಅಂತ ಹೇಳಿ 4 ಪಾದಗಳಿದೆ. ಇದನ್ನು ನಾವು ವ್ಯಾಕರಣ ಬರೆದಿದ್ರೆ ಬೇಡ, ಆದರೆ ನಾವು ಏನು ಪತಂಜಲಿ ಮಹರ್ಷಿಗಳ ಬಗ್ಗೆ ತಿಳಿಬೇಕಾದ್ರೆ ನೋಡಪ್ಪ, ಅವರು ಆ ಒಂದು ಮೊದಲ ಪಾದದಲ್ಲಿ ಅಂದರೆ ಸಮಾಧಿ ಪಾದದಲ್ಲಿ ಅವರು 51 ಸೂತ್ರಗಳನ್ನು ರಚನೆ ಮಾಡಿದ್ರು. ಅಲ್ಲಿ ಸಾಧನ ಪಾದದಲ್ಲಿ 55 ಸೂತ್ರಗಳಿದೆ. ವಿಭೂತಿ ಪಾದದಲ್ಲಿ 55 ಸೂತ್ರಗಳು, ಕೈವಲ್ಯ ಪಾದದಲ್ಲಿ 34 ಸೂತ್ರಗಳು ಇದೆ ಅಂತ ತಿಳಿದು ಲಕ್ಷ್ಮೀದೇವಿಗೆ ಒಂದು ಹೂವನ್ನು ಏರಿಸೋಣ. ಸಣ್ಣ ಸಣ್ಣ ಜ್ಞಾನ ಏನು ಪಡೆದಿದ್ದೇವೆ ಗುರುಗಳಿಂದ ಅದನ್ನು ನೆನೆಸಿಕೊಂಡು ಒಂದು ಹೂವಿನ ಸುಮನೋವೃತ್ತಿಗಳೇ ಸುಮನ ಅಂತ ಜಗನ್ನಾಥದಾಸರು ಸುಮನೋವೃತ್ತಿಗಳೇ ಒಳ್ಳೆಯ ಭಾವನೆಯಿಂದ ಯುಕ್ತವಾದಂತಹ ಸುಮನೋವೃತ್ತಿಗಳೇ ಸುಮನ. ಪುಷ್ಪದಂತೆ ಇವತ್ತು ಪುಷ್ಪಾರ್ಚನೆ ಮಾಡಬೇಕು ಅಂದರೆ ಕಮಲ ಅಂತೂ ನಮ್ಮ ಹೃದಯದಲ್ಲೇ, ನಮ್ಮ ಸಪ್ತ ಕಮಲಗಳು ನಮ್ಮ ಈ ಪಿಂಡಾಂಡದಲ್ಲಿದೆ. ಆದರೆ ಒಂದೊಂದು ಬಿಡಿ ಹೂವಿನ ಅರ್ಚನೆ ಮಾಡಬೇಕು ಅಂದರೆ ಸುಮನೋವೃತ್ತಿಗಳೇ ಸುಮನ. ನಾವು ಏನು ತಿಳಿದಿದ್ದೇವೆ ಅದನ್ನು ಹೇಳ್ತಾ, ತಾಯಿ ಇಂತಹ ಒಂದು ಪ್ರಮೇಯವನ್ನು ನಾನು ತಿಳಿದಿದ್ದೇನೆ ಅಂತ ತಿಳಿದು ಒಂದು ಹೂವನ್ನು ಸಮರ್ಪಣೆ ಮಾಡ್ತೀವಲ್ಲ, ಅದು ಸುಮನೋವೃತ್ತಿಗಳೇ ಸುಮನ. ಅದು ಎಂಥ ಒಳ್ಳೆಯ ಅನುಸಂಧಾನ ಗುರುಗಳು ನಮಗೆ ಕೊಡ್ತಾರೆ. ಪಾಪ ಕರ್ಮಗಳು ಪಾದುಕೆಗಳು, ಅನುಲೇಪನವು ಸತ್ಪುಣ್ಯ. ಅನುಲೇಪನವು ಸತ್ಪುಣ್ಯ ನೋಡಿ ಅಂದರೆ ಗಂಧ. ಅನುಲೇಪನ ಅಂದರೆ ಗಂಧ ಕೊಡ್ತಾರೆ. ಏನು ಇಷ್ಟಪ್ಪ ಉಂಡೆ ಕೊಡ್ತಾರೆ ದೇವರ ಪೂಜೆ ಮಾಡಿದಾಗ ಗಂಧ, ಅದು ಕೈಗೆ ಸಾಕೋ ಸಾಲದೋ ಅನ್ನೋಷ್ಟು ಸಿಕ್ಕಿರುತ್ತೆ. ಅಂದರೆ ನಮ್ಮ ಪುಣ್ಯವೂ ಹಾಗೆ ಇರುತ್ತೆ. ಅನುಲೇಪನವು ಸತ್ಪುಣ್ಯ. ಏನಾದರೂ ಕಿಂಚಿತ್ ಪುಣ್ಯ ಇದ್ದರೆ ಅದು ಗಂಧರೂಪವನ್ನಾಗಿ ಆ ಲಕ್ಷ್ಮೀದೇವಿಗೆ ಸಮರ್ಪಣೆಯಾಗಲಿ. ನನ್ನ ಪಾಪ ಕರ್ಮಗಳೇನೇನಿದೆಯಲ್ಲ ಅದೆಲ್ಲ ಪಾದುಕೆಗಳಾಗಲಿ ಲಕ್ಷ್ಮೀನಾರಾಯಣರಿಗೆ ಅಂತ ಜಗನ್ನಾಥದಾಸರು ಎಷ್ಟು ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಪಾಪಕರ್ಮಗಳು ಪಾದುಕೆಗಳು, ಅನುಲೇಪನವು ಸತ್ಪುಣ್ಯ, ಶಾಸ್ತ್ರಾಲಾಪನವೇ ಶ್ರೀ ತುಳಸಿ. ಇವತ್ತು ತುಳಸಿಯ ಅರ್ಚನೆ, ತುಳಸಿ ಇಲ್ಲದ ಪೂಜೆ ಹರಿ ಒಲ್ಲನೋ ಕೊಳ್ಳನೋ ಅಂತ ಹೇಳ್ತಾರೆ. ಹಾಗಾಗಿ ಯಾವುದು ತುಳಸಿಯಂತೆ ಇದೆಲ್ಲವನ್ನು ನಾವು ಚೆನ್ನಾಗಿ ಚಿಂತನೆ ಮಾಡೋಣ ಒಂದು ದಿನ ಅಂತ ಹೇಳ್ತಾ, ಯೋಗ ಸೂತ್ರದಲ್ಲಿ ಅವರು ಸಾಧಕರಿಗೆ ಅವರು 8 ಅಂಗಗಳನ್ನು ವಿಧಿಸಿದ್ದಾರೆ. ಈ ಸೂತ್ರ ಗ್ರಂಥ ಏನಿದೆಲ್ಲ ಇದರಲ್ಲಿ 8 ಅಂಗಗಳನ್ನು ವಿಧಿಸಿದ್ದಾರೆ. ಅದಕ್ಕೆ ಅಷ್ಟಾಂಗ ಯೋಗ ಅಂತ ಹೇಳಿ ಕರೀತಾರೆ. ಅದು ಯಾವುದಪ್ಪ ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದನ್ನು ಮೊದಲು 5 ಯಾವ್ಯಾವುದು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ಇವೆಲ್ಲವೂ ಮೊದಲ 5 ಬಹಿರಂಗ ಸಾಧನಗಳು ಅಂತ ಹೇಳಿ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. ಕಡೆಯ 3 ಅಂತರಂಗದ ಸಾಧನೆಗಳು. ಯಾವುದು? ಧಾರಣ, ಧ್ಯಾನ, ಸಮಾಧಿ. ಇಂಥ ಅವಸ್ಥೆಗೆ ಒಬ್ಬ ಸಾಧಕ ಜೀವ ಹೋಗಬೇಕಾಗಿದೆ. ಪತಂಜಲಿ ಮಹರ್ಷಿಗಳ ಅನುಗ್ರಹ ನಮಗೆ ಖಂಡಿತವಾಗಿ ಬೇಕೇ ಬೇಕು. ವೇದ ದ್ರಷ್ಟಾರರು ಉಪವೇದ ಯಾವುದು? ಋಗ್ವೇದದ ಉಪವೇದವೇ ಆಯುರ್ವೇದ. ಇಂತಹ ಆಯುರ್ವೇದವ ಚಿಂತನೆಯನ್ನು ಕೊಟ್ಟವರು ಜಗತ್ತಿಗೆ ಪತಂಜಲಿ ಮಹರ್ಷಿಗಳು. ಹೀಗೆ ಆ ಅಂತರಂಗ ಸಾಧನ, ಬಹಿರಂಗ ಸಾಧನ ಅಷ್ಟನ್ನು 8 ಅಷ್ಟಾಂಗ ಯೋಗಗಳನ್ನು ನಾವು ಒಬ್ಬ ಸಾಧಕ ಜೀವನಾಗಿ ಹೊಂದಲೇಬೇಕು. ಇದು ಇವತ್ತು ನಾಳೆ ನಾಡಿದ್ದು ಅಲ್ಲ. ಅಂತೂ ನೀನು ಮೋಕ್ಷಾವಸ್ಥೆಗೆ ತಲುಪಬೇಕಾದ್ರೆ ಇಷ್ಟೆಲ್ಲವನ್ನು ಹೊಂದಲೇಬೇಕು ಅಂತ ಹೇಳ್ತಾರೆ. ಹೀಗೆ ಪತಂಜಲಿ ಮಹರ್ಷಿಗಳು ಪುರಾತನವೂ ಪ್ರಾಯೋಗಿಕವೂ ಆದಂತಹ ದರ್ಶನವನ್ನು ನೀಡಿದಂತಹ ಮಹಾತ್ಮರಾಗಿದ್ದಾರೆ ಅಂತ ತಿಳಿತಾ, ಅವರ ಯೋಗ ವಿಧಾನ ಜಗತ್ತಿನಾದ್ಯಂತ ಇವತ್ತು ಪ್ರಸಿದ್ಧವಾಗಿದೆ. ಆಯುರ್ವೇದ ಕೃತಿಯು ಅವರ
ಅವರು ರಚನೆ ಮಾಡಿದಂಥ ಆಯುರ್ವೇದದ ಒಂದು ಕೃತಿ ಇತ್ತು, ಅದೇನಾದರೂ ಉಪಲಬ್ಧವಾಗಿದ್ದರೆ ಅದು ಅತ್ಯಂತ ಲಾಭವಾಗ್ತಿತ್ತು ಸಾಧಕರಿಗೆ, ಆದರೆ ಅದು ಉಪಲಬ್ಧವಿಲ್ಲ. ಹೀಗಾಗಿ ಪತಂಜಲಿ ಮಹರ್ಷಿಗಳ ಯೋಗದಾನ ಅಸದೃಶವಾದದ್ದು ಅಂತ ನಾವು ತಿಳಿತಾ, ಇವತ್ತು ಏನು ಋಗ್ವೇದ ಯಜುರ್ವೇದ ಉಪಕರ್ಮವಿದೆ, ಇಂತಹ ಒಂದು ಹಂತದಲ್ಲಿ ನಾವು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದವನ್ನು ವೇದವ್ಯಾಸರಿಂದಲೇ ಪಡೆದಂತಹ ಪೈಲ ಋಷಿಗಳು, ವೈಶಂಪಾಯನ ಋಷಿಗಳು, ಜೈಮಿನಿ ಮಹರ್ಷಿಗಳು, ಸುಮಂತ ಋಷಿಗಳು, ಇಂತಹ ಅವರ ಅಂತರ್ಗತ ಮುಖ್ಯಪ್ರಾಣ ಅಂತರ್ಗತ ವರಮಹಾಲಕ್ಷ್ಮೀ ದೇವಿಯಿಂದಲೂ ವಂದ್ಯನಾದಂತಹ ಬಿಂಬರೂಪಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡೋದು ಏನಂದರೆ, ಸ್ವಾಮಿ ಸರ್ವಂ ಶ್ರೀಹರಿಮಯಂ ಅನ್ನುವಂತಹ ಜ್ಞಾನವನ್ನು ನಮಗೆ ಕರುಣಿಸುವಂತಹ ಗುರುಗಳನ್ನು ನಮಗೆ ಅನುಗ್ರಹಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಗುರುಷು ಸ್ಥಿತ್ವ ಜ್ಞಾನೋಪದೇಶಕರ್ತೃ ನಮಃ ಅಂತ ಹೇಳಿ ಭಗವಂತನನ್ನು ಲಕ್ಷ್ಮೀದೇವಿಯಿಂದ ವಂದಿತನಾದಂತಹ ಆ ಜಗದುದರನ ತಿವಿಮಲ ಗುಣರೂಪಗಳನ್ನು ಆಲೋಚನದಿ ಭಾಗವತ ಭಾರತ ನಿಗಮ ತತಿಗಳನ್ನು ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತಾ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನುದಿನವು 3 ಗುಣಗಳಿಗೆ ಅಭಿಮಾನಿ ದೇವತೆ ಆ ಮಹಾಲಕ್ಷ್ಮಿಯಾಗಿದ್ದಾಳೆ. ಅಂತಹ ಸಾತ್ವಿಕ, ರಾಜಸ, ತಾಮಸ ಈ ಗುಣಗಳ ಪ್ರಭೇದ ಎಲ್ಲವನ್ನ ಕೃಷ್ಣ ಗೀತೆಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಒಂದೊಂದು ಗುಣಗಳ ಉನ್ನಾಹವಾದರೆ ಏನೇನು ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಬದಲಾವಣೆ ಬರುತ್ತೆ ಅನ್ನೋದನ್ನು ಕೇಳ್ತಾ ಇದ್ದೇವೆ. ಇಂತಹ ಎಲ್ಲ ಸಾತ್ವಿಕ ಗುಣಕ್ಕೆ ಪ್ರಧಾನಳಾದಂತಹ ಶ್ರೀರೂಪದಲ್ಲಿ ನಮ್ಮ ಪ್ರಾರ್ಥನೆ, ಸ್ವಾಮಿ ಸಾತ್ವಿಕತೆ ನಮ್ಮಲ್ಲಿ ಪ್ರವೃದ್ಧಮಾನಕ್ಕೆ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಶ್ರೀಕೃಷ್ಣಾರ್ಪಣಮಸ್ತು.